ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟಗೊಂಡಿದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅಂತಿಮವಾಗಿ ಫಲಿತಾಂಶ ಅಂದಾಗ ಜೂನ್ 4ರವರೆಗೂ ಕೂಡ ಕಾಯಲೇಬೇಕು. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಪಕ್ಷವಾರು ಟಿಕೆಟ್ ಹಂಚಿಕೆ ಅನ್ನೋದಾಗಬೇಕು. ಹಂಚಿಕೆಯ ವಿಚಾರಕ್ಕೆ ಬರೋದಾದ್ರೆ ನಿಜಕ್ಕೂ ಆ ಪಕ್ಷಗಳ ಒಳಗಿರುವಂತಹ ಶೀತಲ ಸಮರ, ಅಸಮಾಧಾನ, ಭಿನ್ನಮತ ಇದೆಲ್ಲವೂ ಕೂಡ ಸ್ಫೋಟವಾಗ್ತಾ ಇದೆ. ಕಾಂಗ್ರೆಸ್ನ ವಿಚಾರಕ್ಕೆ ನಾವು ಬರೋದಾದ್ರೆ 4 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಂತ ಕ್ಲಾರಿಟಿ ಅನ್ನೋದು ಲಭ್ಯವಾಗಿಲ್ಲ. ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಂಥ ಸ್ಪಷ್ಟ ಚಿತ್ರಣ ಅನ್ನೋದು ಲಭ್ಯವಾಗ್ತಾ ಇಲ್ಲ. ಸೊ ಈ 4 ಮತ್ತು 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾಮ್ಯತೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಥ ಕ್ಲಾರಿಟಿ ಇನ್ನೂ ಲಭ್ಯವಾಗ್ತಾ ಇಲ್ಲ. ಅದೇನೇ ಇದ್ರೂ ಕೂಡ 2 ರಾಷ್ಟ್ರೀಯ ಪಕ್ಷಗಳು ತಮ್ಮ ತಯಾರಿಯನ್ನು ನಡೆಸ್ತಾ ಇದ್ದಾವೆ. ಪಕ್ಷದ ಒಳಬೇಗುದಿಯನ್ನು ಕಡಿಮೆ ಮಾಡಿಕೊಂಡು, ಅಸಮಾಧಾನವನ್ನು ಕಡಿಮೆ ಮಾಡಿಕೊಂಡು, ಭಿನ್ನಮತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಫೋಟಗೊಳ್ಳದೆ ಈ ಟಿಕೆಟ್ ಹಂಚಿಕೆಯನ್ನು ಹೇಗೆ ಮಾಡ್ತಾರೆ, ಲೋಕಸಭಾ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಈ ಕುರಿತಂತೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಅಂತೂ ಮುಂದುವರೆದಿದೆ. ಮೊದಲನೇದಾಗಿ ಕಾಂಗ್ರೆಸ್ ಅಂತ ನೋಡೋದಾದ್ರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದ್ರೂ ಕೂಡ ಗೆಲ್ಲುವಂತಹ ಅಭ್ಯರ್ಥಿ ಯಾರು ಅನ್ನುವಂಥ ಹುಡುಕಾಟದ ದಿನಗಳೇ ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. ಇದೆಲ್ಲದರ ನಡುವೆ ಇನ್ನು 4 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಅಭ್ಯರ್ಥಿ ಯಾರು ಅನ್ನೋದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಬಹುದು ಕರ್ನಾಟಕ ಕಾಂಗ್ರೆಸ್. ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಟಿಕೆಟ್ ಫೈಟಿಗಿಂತ ಹೆಚ್ಚಾಗಿ BSY ಅಥವಾ ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟವೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆದರೂ ಕೂಡ 5 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಗೊಂದಲ ಇದೆ, ಟೆನ್ಷನ್ ಮುಂದುವರೆದಿದೆ. ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಕಾಂಗ್ರೆಸ್ನ 2ನೇ ಪಟ್ಟಿ. ಆದಷ್ಟು ಬೇಗ ಬಿಡುಗಡೆ ಮಾಡಬಹುದು, ನೋಡ್ತಾ ಹೋಗೋಣ. ಅಷ್ಟರಲ್ಲೇ ಒಳಬೇಗುದಿ ಅನ್ನೋದು ಹೆಚ್ಚಾಗಿದೆ. ಕೆಲವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಕ್ಕೆ ಸಂಬಂಧಪಡದಂಥವರನ್ನ ಇಲ್ಲಿ ಕಣಕ್ಕಿಳಿಸ್ತಿದ್ದಾರಲ್ಲ ಅನ್ನುವಂತಹ ಅಸಮಾಧಾನ ಅನ್ನೋದು ಭುಗಿಲೆದ್ದಿದೆ. ಸೊ ಈ ನಿಟ್ಟಿನಲ್ಲಿ ಆ ಕರ್ನಾಟಕ ಕಾಂಗ್ರೆಸ್ನ ವರಿಷ್ಠರು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಆಕಾಂಕ್ಷಿಗಳ ಮುನಿಸು ಅನ್ನೋದು ಹೆಚ್ಚಾಗಿದೆ. ಇನ್ನು ಬಿಜೆಪಿ ವಿಷಯಕ್ಕೆ ಬರೋದಾದ್ರೆ BS ಯಡಿಯೂರಪ್ಪನವರ ವಿರುದ್ಧವೇ ಒಂದಷ್ಟು ಅಸಮಾಧಾನ ಅನ್ನೋದು ಹೆಚ್ಚಾಗಿದೆ. ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ. ಸಾರ್ವತ್ರಿಕ ಚುನಾವಣೆಯ ಅನುಭವ ಅನ್ನೋದಿದೆ. ದೇಶದ ಪ್ರಧಾನಿಯ ಆಯ್ಕೆಗೆ ಇದು ನಿರ್ಣಾಯಕ ಆಗಿರೋದ್ರಿಂದಾಗಿ 2 ಪಕ್ಷಗಳು ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಕಗ್ಗಂಟಾಗಿದೆ ಕಾಂಗ್ರೆಸ್ನ ಕ್ಷೇತ್ರಗಳು. ಯಾವುದಾ ಕ್ಷೇತ್ರ, ಯಾರ ನಡುವೆ ಪೈಪೋಟಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಚಾಮರಾಜನಗರದ ವಿಷಯಕ್ಕೆ ಬರೋದಾದ್ರೆ ಸುನಿಲ್ ಬೋಸ್ ಹಾಗೇನೆ ನಂಜುಂಡಸ್ವಾಮಿ ನಡುವಿನ ಪೈಪೋಟಿ ಇನ್ನೂ ಕೂಡ ಮುಂದುವರೆದಿದೆ. ಇಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಗೆಲ್ಲುವ ಅಭ್ಯರ್ಥಿಯ ಆಯ್ಕೆಗೆ ಮುಂದಾಗುತ್ತೆ. ಹಾಗಾಗಿ ಚಾಮರಾಜನಗರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಲಭ್ಯವಾಗುತ್ತಾ, ನಂಜುಂಡಸ್ವಾಮಿಗೆ ಕಾದು ನೋಡಬೇಕು. ಇದೆಲ್ಲದರ ನಡುವೆ ಒಂದು ಬೆಳವಣಿಗೆಯನ್ನು ನೀವು ರಿಕಾಲ್ ಮಾಡ್ಕೊಳ್ಬಹುದು. ಚಾಮರಾಜನಗರ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಎಲ್ಲಿ ಟಿಕೆಟ್ ಮಿಸ್ ಆಯ್ತು ಅನ್ನುವಂಥ ಕ್ಲಾರಿಟಿ ಲಭ್ಯವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ. ಇದೆಲ್ಲದರ ನಡುವೆ ಸುನಿಲ್ ಬೋಸ್ ಮತ್ತು ನಂಜುಂಡಸ್ವಾಮಿ ಅಂದ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಹೋಗುತ್ತೆ ಕಾದು ನೋಡಬೇಕು. ಕೋಲಾರಕ್ಕೆ ಬರೋದಾದ್ರೆ KH ಮುನಿಯಪ್ಪನವರು ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಹನುಮಂತಯ್ಯ ಅಂದಾಗ ಇವರಿಬ್ಬರ ನಡುವೆ ಒಂದು ರೀತಿಯ ಪೈಪೋಟಿ ಇದೆ. ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನ ಹೊರಹಾಕಿಲ್ಲ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಕುತೂಹಲ ಅನ್ನೋದು ಹಾಗೆ ಉಳಿದುಕೊಂಡಿದೆ. ಚಿಕ್ಕಬಳ್ಳಾಪುರ ಅಂದ ಸಂದರ್ಭದಲ್ಲಿ NH ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾ ರಾಮಯ್ಯ ಹೆಸರು ಸಿಕ್ಕಾಪಟ್ಟೆ ಓಡ್ತಾ ಇದೆ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರ ನಿರ್ದೇಶನ, ಯುವ ಸಮೂಹಕ್ಕೆ ಟಿಕೆಟ್ ಕೊಡಬೇಕು, ಯುವ ನಾಯಕರನ್ನ ಬೆಳೆಸಬೇಕು ಅನ್ನುವಂತಹ ನಿರ್ದೇಶನದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಬಹುತೇಕರು ರಕ್ಷಾ ರಾಮಯ್ಯ ಪರವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇದೆಲ್ಲದರ ನಡುವೆ NH ಶಿವಶಂಕರ್ ರೆಡ್ಡಿ ಅವರಿಗೆ ಏನಾದರೂ ಟಿಕೆಟ್ ಲಭ್ಯವಾಗುತ್ತಾ ಅನ್ನುವಂಥ ಕುತೂಹಲ, ಕಾದು ನೋಡಬೇಕು. ಅಂತಿಮವಾಗಿ ನಿರ್ಧಾರ ಅಧಿಕೃತವಾಗಿ ಪ್ರಕಟಣೆ ಆಗಬೇಕಷ್ಟೇ. ಬಳ್ಳಾರಿ ಅಂದ ಸಂದರ್ಭದಲ್ಲಿ VS ಉಗ್ರಪ್ಪನವರು ಹಾಗೇನೆ ಸೌಪರ್ಣಿಕ ತುಕಾರಾಮ್. ಸೊ ಇವರಿಬ್ಬರ ನಡುವೆ ಅಂತ ನಾವು ನೋಡ್ತಾ ಹೋಗೋದ್ರಾದ್ರೆ ಅಂತಿಮ ನಿರ್ಣಯವನ್ನ ಪಕ್ಷ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, VS ಉಗ್ರಪ್ಪನವರು ಅಂದಾಗ ಸಂಸದರಾಗಿ ಅನುಭವವನ್ನು ಹೊಂದಿದವರು, ಮಾಜಿ ಸಂಸದರು. ಇದೆಲ್ಲದರ ನಡುವೆ ಸೌಪರ್ಣಿಕ ತುಕಾರಾಮ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಯಾವ ರೀತಿಯ ನಿಲುವಿಗೆ ಬರುತ್ತೆ ಕಾದು ನೋಡಬೇಕಾಗಿದೆ. ಬಿಜೆಪಿಯಲ್ಲಿ ಹಾಗಾದ್ರೆ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಗ್ಗಂಟು ಮುಂದುವರೆದಿದೆ. ಉತ್ತರ ಕನ್ನಡ ಮಾತಾಡಲೇಬೇಕು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಥವಾ ಈಡಿಗ ಸಮುದಾಯದ ನಡುವಿನ ಬಿಗ್ ಫೈಟ್ ನೋಡಿ.
ಅನಂತಕುಮಾರ್ ಹೆಗಡೆ ಚುನಾವಣೆ ಸಂದರ್ಭದಲ್ಲಷ್ಟೇ ಮುನ್ನೆಲೆಗೆ ಬರ್ತಾರೆ, ಅನಂತರ ಕ್ಷೇತ್ರದ ಕಡೆ ಗಮನ ಹರಿಸಲ್ಲ. ಇಂತಹ ಚರ್ಚೆಗಳ ನಡುವೆ ಈಗ ಬಂದಿರುವಂತಹ ಹೆಸರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಥವಾ ಈಡಿಗ ಸಮುದಾಯದ ಸ್ಥಳೀಯ ಅಥವಾ ಪ್ರಭಾವಿ ನಾಯಕನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಚರ್ಚೆ. ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ಜಗದೀಶ್ ಶೆಟ್ಟರ್ ಮತ್ತು ಸ್ಥಳೀಯ ಅಭ್ಯರ್ಥಿ ಬಹಳ ಮುಖ್ಯವಾದಂಥ ಬೆಳವಣಿಗೆ. ಈ ಕ್ಷಣಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಬಹಳ ವಿಶ್ವಾಸದಲ್ಲಿದ್ದಾರೆ. ಮಹೇಶ್ ತೆಂಗಿನಕಾಯಿ ಮತ್ತು ಕೆಲವು ನಾಯಕರು ಡೆಲ್ಲಿಗೆ ಹೋಗ್ತಾ ಇದ್ದಂತೆ ಏನೋ ಕುತಂತ್ರ ಮಾಡೋಕೆ ಹೊರಟಿದ್ದಾರೆ ಅಂತ ಕೆಲವು ನಾಯಕರು ಹೇಳಿದ್ರು ಕೂಡ ಜಗದೀಶ್ ಶೆಟ್ಟರ್ ಇಲ್ಲ, ನಾವು ಅದನ್ನು ಆ ಥರ ತಗೊಳ್ಳೋದು ತಪ್ಪು, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನೋಡಿ, ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಸಾಮ್ಯತೆ ಇರುವಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ. ಡಾಕ್ಟರ್ ಕೆ ಸುಧಾಕರ್ ಈಗಾಗಲೇ ಚುನಾವಣಾ ಪ್ರಚಾರದ ರೀತಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಬಟ್ SR ವಿಶ್ವನಾಥ್ ಅಂದ ಸಂದರ್ಭದಲ್ಲಿ ಈ ಕುಟುಂಬದ ನಡುವೆ ಒಂದಷ್ಟು ಫೈಟ್ ಅಂತೂ ಇದೆ. ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ. ನೋಡ್ಬೇಕು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಣಯ ಏನು ಬರುತ್ತೆ ಅಂತ. ಚಿತ್ರದುರ್ಗಕ್ಕೆ ಬರೋಣ. ಗೋವಿಂದ ಕಾರಜೋಳ ಹಿರಿಯ ನಾಯಕರು, ಜೊತೆಗೆ ಶಾಸಕರು ಚಂದ್ರಪ್ಪ ಅವರು ಕೂಡ ತುಂಬ ಹೆಸರನ್ನ ಮಾಡಿದ್ದಾರೆ. ಆದರೆ ಅವರ ಪುತ್ರ ಆಗಿರುವಂಥ ರಘುನಂದನ್ ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂತಿಮವಾಗಿ BJP ಯಾವ ನಿಲುವಿಗೆ ಬರುತ್ತೆ ನೋಡೋಣ. ರಾಯಚೂರು ಅಂದಾಗ ರಾಜಾ ಅಮರೇಶ್ವರ್ ನಾಯಕ್ ಹಾಗೆಯೇ BV ನಾಯಕ ಸಮುದಾಯಕ್ಕೆ ಸೇರಿದಂಥ ಇಬ್ಬರು ಪ್ರಭಾವಿ ಸ್ಥಳೀಯ ನಾಯಕರು. ಹಾಗಾಗಿ ಅಂತಿಮವಾಗಿ ರಾಯಚೂರು ಭಾಗ ಅಂದಾಗ ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಕಾದು ನೋಡಬೇಕು. ಯಾಕಂದರೆ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಯ ರೀತಿ ಅಲ್ಲ. ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ರು ಕೂಡ ಅವರು ಸಂಸದರು ಅಂತ ಕರೆಸ್ಕೊಳ್ತಾರೆ. ಆ ಸಂಸದರ ಆಯ್ಕೆಯ ವಿಚಾರದಲ್ಲಿ ದೇಶದ ಪ್ರಧಾನಿಯ ನಿರ್ಣಯ ಆಗುತ್ತೆ, ನಿರ್ಧಾರ ಆಗುತ್ತೆ, ಪ್ರಧಾನಿಯ ಆಯ್ಕೆ ಆಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ಚುನಾವಣೆಯಾಗಿ ಕಂಡು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AAP ವಕ್ತಾರರಾಗಿರುವಂತಹ ರುದ್ರಯ್ಯ ನವಲಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. BJP ವಕ್ತಾರರಾಗಿರುವಂತಹ ಡಾಕ್ಟರ್ ರಾಮಚಾರಿ ಅವರಿದ್ದಾರೆ, ಸ್ವಾಗತ ನಿಮಗೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಂದನ್ ಕಶ್ಯಪ್ ಅವರಿದ್ದಾರೆ, ಸ್ವಾಗತ ನಿಮಗೆ. JDS ವಕ್ತಾರರಾಗಿರುವಂತಹ ಚೈತ್ರಾ ಗೌಡ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಚೈತ್ರಾ ಗೌಡ್ರೆ. ನಮಸ್ತೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ರುದ್ರಯ್ಯ ಅವರೇ, ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಅಂತಿಮವಾಗಿ ಎರಡನೇ ಪಟ್ಟಿಯಂತೂ ಕಾಂಗ್ರೆಸ್ನಿಂದ ಬಿಡುಗಡೆಯಾಗಿಲ್ಲ. ಸಂಭಾವ್ಯ ಹಿಂಗಿರಬಹುದು ಅನ್ನುವಂಥ ಕ್ಲಾರಿಟಿ ಪಡ್ಕೊಳ್ತಾನೆ ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶ ಅನ್ನೋದು ಭುಗಿಲೇಳ್ತಾ ಇದೆ. BJP ವಿಚಾರದಲ್ಲಿ ನಾವು ನೋಡೋದಾದರೆ ಟಿಕೆಟ್ ಫೈಟ್ಗಿಂತ ಹೆಚ್ಚಾಗಿ BSY ಕುಟುಂಬದ ವಿರುದ್ಧದ ಹೋರಾಟವೇ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. BJPಯಲ್ಲಿ ಕುಟುಂಬ ರಾಜಕಾರಣ ಒಂದು, ಯಡಿಯೂರಪ್ಪ ಒಂದು, ಆಮೇಲೆ BJP ವೈಫಲ್ಯಗಳು, ಮೂರು ಭಾಗಗಳು ಇಲ್ಲಿ ಒಂದು ಅವ್ರಿಗೆ ತೊಂದರೆ ಕೊಡ್ತಾ ಇರೋದು. ಇವರು ನಿಜವಾಗ್ಲೂ ಒಂದು ತಿಂಗಳ ಹಿಂದ್ಗಡೆ ಇವರು ಮಾಡಿರುವಂಥ ಸರ್ಕಸ್ಗಳು ನೋಡಿದ್ರೆ BJP ಕೇಕ್ ಹೋಗ್ತಾರ ಕಾಣಿಸ್ತಾ ಇತ್ತು ಎಲ್ಲರಿಗೂ. ಅಥವಾ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆದರೆ ಇತ್ತಿತ್ತಲಾಗಿ JDS ಜೊತೆ ಒಂದು ಘಟಬಂಧನ ಏನು ಕನ್ಫರ್ಮ್ ಆಯ್ತು ನೋಡಿ, ಅಲ್ಲಿಂದ ಸಮಸ್ಯೆಗಳು ಶುರು ಆಯಿತು. ಮೊನ್ನೆ ಈಗ ಟಿಕೆಟ್ ಅನೌನ್ಸ್ ಮಾಡಿದಾರಲ್ಲ, ಎಷ್ಟು JDS ನಾಯಕರನ್ನ ತಮ್ಮ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಘಟಬಂಧನ ಭಾಗ ಆಗಿರುವಾಗ ಅವ್ರನ್ನೊಂದು ಸಜೆಷನ್ ತಗೋಬೇಕು. ಯಾಕಂದ್ರೆ ಒಂದು ಸುಮಾರು ವರ್ಷಗಳಿಂದ ಇವ್ರಿಗಿಂತ ಸೀನಿಯರ್ ರಾಜಕಾರಣಿಗಳವರೆಲ್ಲ ಇಲ್ಲಿರೋರ್ಗಿಂತ ದೇವೇಗೌಡರ ಅನುಭವ ಕೇಳಬಹುದಿತ್ತು. JDS ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಒಂದು ಸೀಟ್ ಹಂಚಿಕೆ ಆಗಿದೆ ಕೆಲವೊಂದು ಅನೌನ್ಸ್ ಮಾಡಿದ್ರಲ್ಲಿ. ಅಲ್ಲದೆ ಅಲ್ಲಿ ಕೂಡ ಏನಾಗಿದೆ, ಯಡಿಯೂರಪ್ಪ ಒಂದು ಕುಟುಂಬದ ಒಂದು ಹಿಡಿತಕ್ಕೆ BJP ಅಂದ್ರೆ BJP ಹೈಕಮಾಂಡ್ ಎಷ್ಟು ವೀಕ್ ಆಗಿದೆ ಅಂತ ಹೇಳಿ ಈ ವಿಷಯಗಳಿಂದ ಗೊತ್ತಾಗ್ತಿದೆ. ಹೇಗೆ ನೋಡಿ, BJP ಬಲಿಷ್ಠರಾಗಿದ್ರೆ ನಾ ಇವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀನಿ ಮಾಡಿ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ಬೋದಿತ್ತು. ಇವತ್ತು ಯಡಿಯೂರಪ್ಪ ಕುತ್ಕೊಂಡು ಹಠ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಂದ್ರೆ, ಹಿರಿಯರಾದ ಸದಾನಂದ ಗೌಡರಿಗೆ ಮೋಸ ಮಾಡ್ತಾರಂದ್ರೆ, ಅನ್ಯಾಯ ಮಾಡ್ತಾರಂದ್ರೆ ಇವತ್ತು ಈ ಒಂದು ಪರಂಪರೆ ಅಂತ ಇದೆ. ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಅಲ್ಲಿ ಇರೋರನ್ನ BJP ಕರೆಸ್ಬಿಟ್ಟು ಏನು ಅಂತ ಹೇಳಿದ್ವಿ, ಹಾವೇರಿ ಅಂದ್ರೆ ಅಖಂಡ ಧಾರವಾಡ ಜಿಲ್ಲೆಯ ಒಂದು ಭಾಗ ಅದು. ಅಲ್ಲಿ ಅವ್ರು ಚುನಾವಣೆ ನಿಂತಿದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ರು ಏನ್ ಮಾಡ್ತಿದ್ರೆ ಹೇಳಿ, ಬೆಳಗಾವ್ ಕಳಿಸ್ತಾ ಇದಾರೆ. ಬೆಳಗಾವ್ ಹುಬ್ಳಿಯಿಂದ ಹೋಗ್ಬಿಟ್ಟು ಅಂತ ಬೆಳಗಾವ್ ಹೋಗ್ತಾ ಇದಾರೆ. ಅಲ್ಲಿ ಏನಿದೆ, ಲೋಕಲ್ ನಾಯಕರು ಇಲ್ವಾ ಅಲ್ಲಿ? ತೋಟಿಗೆ ಮಟ್ಟಿದ್ದಾರೆ, ಕೋರೆಕು ಫ್ಯಾಮಿಲಿ ಇದೆ, ಕಟ್ಟಿ ಫ್ಯಾಮಿಲಿ ಇದೆ, ಸುಮಾರು ಜಾರಕಿಹೊಳಿ ಫ್ಯಾಮಿಲಿ, ಸುಮಾರು ಜನ ಇದರಲ್ಲಿ. ಇವರೆಲ್ಲ ಮಧ್ಯದಲ್ಲಿ ಜಗದೀಶ್ ಶೆಟ್ಟರ್ನ ಒಂದು ಅತಂತ್ರ ಪರಿಸ್ಥಿತಿ ತಂದಿದ್ದಾರೆ. ಇದೇನಂದ್ರೆ ಅಹಂಕಾರ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆದಾಗ, ಪಾಪದ ಕೊಡ ತುಂಬಿದ ಮೇಲೆ ಈ ಘಟನೆಗಳು ನಡೀತೇವೆ ಅಂತ ಹೇಳಕ್ಕೆ ಇದು ಒಂದು ಸಾಕ್ಷಿ. ದೇವರು ನೋಡ್ತಾ ಇರ್ತಾನೆ, ಅನ್ಯಾಯದ ಒಂದು ಇತಿಮಿತಿ ದಾಟಿದ ಮೇಲೆ ಅವ್ರಿಗೆ ಅನ್ಯಾಯ ಮಾಡಕ್ಕೆ ಪ್ರಾರಂಭ ಆಗ್ತದೆ, ಅವ್ರು ಕೆಟ್ಟ ಪ್ರಾರಂಭ ಆಗುತ್ತೆ ಅನ್ನಕ್ಕೆ ಇದು ನಿದರ್ಶನ ಅಷ್ಟೇ. ಅಲ್ಲ ಚುನಾವಣೆ ನಡೆಸೋ ರಾಜಕೀಯ ಪಕ್ಷ
ಭಾರತೀಯ ಜನತಾ ಪಾರ್ಟಿಯನ್ನ ಅಷ್ಟೊಂದು ಕಠೋರವಾಗಿ ಟೀಕೆ ಮಾಡುವಂತ Right. ಅಲ್ಲ ಬರ್ತೀನಿ, ಮೇಡಮ್ ಬರ್ತೀನಿ. ಅಷ್ಟೊಂದು ಕಠೋರವಾಗಿ ಪೂರ್ತಿ ಬರದೇ ಅವ್ರಿಗೇನು ಗೊತ್ತೇ ಇಲ್ಲ ಅಲ್ಲಿ ಸರ್, ನಿಮಗೆ ಬರದೇ ಇದೆ ಮಾತಾಡಕ್ಕೆ. ವೀಕ್ ಆಗೋಯ್ತು ನಿಮಗೆ ಮಾತಾಡಕ್ಕೆ ಅದು ಸಮಯ ಕುಟುಂಬ ಬರುತ್ತೆ. ರಾಜಕಾರಣ. ಬರ್ತೀನಿ. ಇಂಥ ಮೇಡಮ್, ಅವ್ರಿಗೆ ಯಾವುದೇ ಮಾತಾಡೋ ವಿಚಾರಗಳು ಇದೆ, ಇದೆ, ಮಾತಾಡ್ಬೇಕಾದ್ರೆ ಬರ್ತೀನಿ. ಪಕ್ಷದ ನಮ್ಮ ಅವ್ರಿಗೆ ಪಕ್ಷದ ಶಿಸ್ತೆ ಇಲ್ಲ. ಅವರು DNA ದಲ್ಲಿ ಇದೆ. ಅಲ್ಲ ಇವರ ಇವ್ರಿಗೆ DNA ದಲ್ಲಿ ಇದೆ. ಬರೀ ಇನ್ನೊಬ್ಬರ ಭಾರತೀಯ ಜನತಾ ಅಹಂಕಾರ. ಪಾರ್ಟಿನ ಮಾತ್ರ ನಿಮ್ಮ ಅಹಂಕಾರದಿಂದ ಇವತ್ತು ನೀವು ಯಾರು ಬೇರೆ ಏನಿಲ್ಲ. ದೇಶದ ಅಭಿವೃದ್ಧಿ ಬಗ್ಗೆ ಆಗಿ, ದೇಶದ ರಾಜಕೀಯ ಬಗ್ಗೆ ಚಿಂತೆ ಆಗಿಲ್ಲ ಇಲ್ಲಿ. ಎಲ್ಲ APC ನಾಯಕರು ಜೈಲಲ್ಲಿ ಅವ್ರೆ. ಭ್ರಷ್ಟಾಚಾರಿಗಳು. ನಂಬರ್ ಒನ್ ಭ್ರಷ್ಟಾಚಾರಿಗಳು. ಆಯ್ತು, 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 ಆಯ್ತು. ದೆಹಲಿಯನ್ನ ಲೂಟಿರೋ ನಾಯಕರು. Right, right, ದೆಹಲಿಗೆ right, ನಾವು right. ಮಾಡ್ತಾರೆ ಅಂತ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ? ರಾಮಾಚಾರಿ ಅವರೇ, ರಾಮಾಚಾರಿ ನಿಮ್ಮ ಅವರೇ. ಆಫೀಸ್ ಅಲ್ಲ ಇದು. ರಾಮಾಚಾರಿ ನಿಮ್ಮ ಆಫೀಸ್ ಅಲ್ಲ. ರಾಮಾಚಾರಿ ನೀವು ಚೆನ್ನಾಗಿ ತಿಳ್ಕೊಬೇಕು. ಇದು ನಿಮ್ಮ ಆಫೀಸ್ ಅಲ್ಲ. ರಾಮಾಚಾರಿ ಅವರೇ. ನನ್ನ ಪಕ್ಷದ ಬಗ್ಗೆ ಮಾತಾಡ್ಬೇಕಾದಾಗ ನಾನು ಮಾತಾಡ್ತೀನಿ. ರಾಮಾಚಾರಿ ಅದಕ್ಕೊಂದು ಅವರೇ. ಲಿಮಿಟೇಷನ್ ರಾಮಾಚಾರಿ ಅವರೇ. ಒಂದು ಶಿಸ್ತು ಇರ್ಲಿ. ಇರ್ಲಿ. ನಿಮಗೆ ಶಿಸ್ತು ನಿಮ್ಮ DNA ದಲ್ಲಿ ಇವರು. ಗೊತ್ತಾಯ್ತಾ? ನಿಮ್ಮ DNA ದಲ್ಲಿ ಅಹಂಕಾರ ತುಂಬಿದೆ. ನಿಮಗೆ ಇದು ಒಂದು ಹೋರಾಟ ಬಿಡಿ. 1% ಓಟು ಸಿಕ್ಕಲ್ಲ. ಆಯ್ತು, ಒಂದು ಆಯ್ತು, ಕ್ಷೇತ್ರದಲ್ಲಿ ಆಯ್ತು, ಅವ್ರಿಗೆ ಆಯ್ತು, ಅಭ್ಯರ್ಥಿ ಹಾಕಿಲ್ಲ. ಆಯ್ತು. ಅಷ್ಟು ಅರ್ಹತೆನೇ ಇಲ್ಲ. ಚುನಾವಣೆಗೆಲ್ಲೋ ಅರ್ಹತೆ ಅಲ್ಲದೆ ಇರೋ ಏನ್ ಟೀಕೆ ಮಾಡ್ತಾರೆ? ಆಯ್ತು, ಆಯ್ತು. ಈಗ ನೀವು ಬಿಜೆಪಿ ಬಗ್ಗೆ ಮಾತಾಡಿದ್ರಿ, ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಏನಿದೆ ನೋಡಿ, ಅಲ್ಲಿ ಕೂಡ ಏನಿದೆ ಒಂದು ನಂಗೆ ಬೇಜಾರಾಗ್ತಾ ಇದೆ. ಕುಟುಂಬ ರಾಜಕಾರಣ ಅತಿ ಮಿತಿ ಮೀರಿ ಬಿಟ್ಟಿದೆ. ಕಾಂಗ್ರೆಸ್ ಅಲ್ಲಿ ಒಂದೇ ಸಮಸ್ಯೆ ಇರೋದಂದ್ರೆ ಕುಟುಂಬ ರಾಜಕಾರಣ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋದೊಂದು ಒಂದು ಅಪಾರ್ಥ ಇದೆ ನಮ್ದು. ಅಲ್ಲದೆ ಅವರಿಗೆ ಬಿಜೆಪಿ ಅವ್ರು ಟಿಕೆಟ್ ಕೊಡ್ತಾ ಇದಾರೆ, ಅದ್ರ ಬಗ್ಗೆ ವೇಟ್ ಮಾಡ್ತಾ ಇದಾರೆ. ಸ್ಟ್ರಾಟಜಿ ಅದು, ಏನ್ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಅವ್ರ ಕೆಲವೊಂದು ಲೋಪದೋಷಗಳು ಇದಾವೆ, ಅವ್ರು ಮಾಡ್ತಾ ಇದಾರೆ. ಅಲ್ಲದೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಏನಿದೆ ಒಂದು ಲೋದಲ್ಲಿ ಇದ್ರು. ಇವಾಗ ಒಂದು ಸ್ವಲ್ಪ ಈ ಯಡಿಯೂರಪ್ಪನ ಆಟಗಳು ಶುರುವಾದಾಗಿಂದ ಕಾಂಗ್ರೆಸ್ ಅವರಿಗೆ ಮತ್ತೊಂದು ಶಕ್ತಿ ಬಂದಿದೆ. ಯಾಕಂದ್ರೆ 2019ರಲ್ಲಿ ಚುನಾವಣೆ ಹೇಗೆ ನಡೀತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಓಕೆ, ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಯಡಿಯೂರಪ್ಪಗೆ ಹೆಲ್ಪ್ ಮಾಡಿದ್ರು. ಇವತ್ತು ಋಣ ತೀರಿಸುವಂತ ಸಮಯ ಯಡಿಯೂರಪ್ಪಗೆ ಬಂದಿದೆ. ಯಡಿಯೂರಪ್ಪ ಸಿದ್ದರಾಮಯ್ಯ ತೀರ್ಸ್ತಾನೆ ನೋಡಿ. ಖಂಡಿತ ಹೇಳ್ತೀನಿ, ಬಿಜೆಪಿ ಅವರು ಎರಡು ಅಂಕಿಗಳು ಕೂಡ ಸೇರೋದಿಲ್ಲ ಈ ಸರಿ. ಓಕೆ, 2 ಅಂಕಿ ಕೂಡ ಬರೋದಿಲ್ಲ. ಇವತ್ತು ಬೆಳಿಗ್ಗೆ ಒಂದು ರಿಪೋರ್ಟ್ ಬಂತು, ಬಿಜೆಪಿ 7 ಬರ್ತಾ ಇದೆ, ಕಾಂಗ್ರೆಸ್ 21 ಗೆಲ್ತಾ ಇದೆ ಇವತ್ತು ಪರಿಸ್ಥಿತಿ. ಅಲ್ಲ, ನಿಮ್ಗೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಂಡಿದ್ದೀನಿ. ಮೇಡಮ್, ಖಾಲಿಸ್ತಾನಿ ಟಿವಿಗಳಲ್ಲಿ ಬರೋದು ಅತಿಶಯೋಕ್ತಿ ಅಲ್ಲ. ನೀವು ರಾಮ 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 ಅಂತೇಳಿ ಇವತ್ತು ಹೇಳಿ ಮೇಡಮ್, ಒಂದು ವಿಷಯ ಹೇಳಿ. ಒಂದೇ ಪಾಯಿಂಟ್ ಸರ್, ಒಂದೇ ಪಾಯಿಂಟ್. ಏನ್ರಿ ಬಾಯಿ ಬಂದಾಗ ಏನೇನೋ ಸರ್, ಹೇಳ್ತಾರೆ. ಒಂದು ಪಾಯಿಂಟ್ ಹೇಳ್ತೀನಿ ಸರ್, ಒಂದೇ ಪಾಯಿಂಟ್ ಹೇಳ್ತೀನಿ. ಪ್ರಪಂಚ ತೋರಿಸ್ತಾ ಇದೆ ಸರ್. ಇವತ್ತು ಮೇಡಮ್ ಬಿಜೆಪಿ ಅವರು, ಮೋದಿ ಅವರು 2 ಸಾರಿ ಬಂದ್ರಲ್ಲ, ಈ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ಮಾತಾಡಿದಾರೆ? ಒಂದು ವಿಷಯ ಮಾತಾಡಿದಾರ ಹೇಳಿ. ರೈತರ ಬಗ್ಗೆ ಮಾತಾಡಿದಾರ, ಜಾಬ್ ಬಗ್ಗೆ ಮಾತಾಡಿದಾರ, ಮನೆ ಬಗ್ಗೆ ಮಾತಾಡಿದಾರ, ಮನೆ ಕೊಡೋ ಬಗ್ಗೆ ಏನ್ ಮಾತಾಡಿದಾರ, ಸಾಲ ಬಗ್ಗೆ ಮಾತಾಡಿದಾರ, ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದಾರ? ಏನಿಲ್ಲ, ಬರೇ ಪರಿವಾರ. ಕಿತ್ತಿಸ್ತೀರ 40% ಕಮಿಷನ್ ತಗೊಂಡು ರಾಜ್ಯ ಕಮಿಷನ್ ನೀವು ತಗೊಂಡ್ರೋದು ನೀವು. ಯಾರು? ನೀವು ಜೈಲು ಹೋಗ್ತಾ ಇರೋದು ನಿಮ್ಮ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ನೆನ್ಕೊಂಡು ಹೋಗಿದ್ದು. ರಾಜ್ಯದ ಮುಖ್ಯಮಂತ್ರಿ 15 ಜನ ಕ್ಯಾಬಿನೆಟ್ ಮಿನಿಸ್ಟರ್, 15 ಜನ ಕ್ಯಾಬಿನೆಟ್ ಮಿನಿಸ್ಟರ್ 2010ರಲ್ಲಿ ಪರಂಪರಾಗತದಲ್ಲಿ ಊಟ ಮಾಡಿದ್ದಾರೆ. ನಿಮ್ ಯೋಗ್ಯತೆಗೆ ರಾಜ್ಯದಲ್ಲಿ ಬಹುಮತ ತಗೊಂಡು ಸರ್ಕಾರ ಮಾಡಕ್ ಯೋಗ್ಯತೆ ಇಲ್ಲ. ಅಭ್ಯರ್ಥಿಗಳೇ ಇಲ್ಲದೆ ರಾಮಾಚಾರ್ಯರು ಬಿಜೆಪಿ ಅಂದಾಗ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಅಭ್ಯರ್ಥಿಗಳ ಆಯ್ಕೆ ಅಂದಾಗ ಈ ಅಸಮಾಧಾನ, ಭಿನ್ನಮತ ಸಹಜ, ಒಪ್ಕೊಳ್ಳೋಣ. ಹಂಗಾದ್ರೂ ತೊಂದರೆ ಇಲ್ಲ. ಆದ್ರೆ ಟಿಕೆಟ್ ವಿಷಯಕ್ಕೆ ಇಲ್ಲಿ ಫೈಟ್ ಆಗೋಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರ ಆಧಿಪತ್ಯ ಬಿಜೆಪಿಲಿ ಜಾಸ್ತಿ ಇದೆ. ಯಡಿಯೂರಪ್ಪನವರ ಕುಟುಂಬದವರ ಪ್ರಾಬಲ್ಯ ಅನ್ನೋದು ಹೆಚ್ಚಿದೆ. ಯಾವ ಹೈಕಮಾಂಡ್ ವೀಕ್ ಆಗಿದೆ? ಪರಿಸ್ಥಿತಿ ಬಂದಿದೆ. ಏನ್ ವೀಕ್ ಅಂತಂದ್ರೇನು? ನಿಮ್ಗೇನ್ ಗೊತ್ತು? ನಮ್ ಪಕ್ಷದ್ದು ನೋಡಿ ಮೇಡಮ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರಿಬ್ಬರ ನಡುವಿನ ವೈಯಕ್ತಿಕ ವಿಚಾರಗಳು ಒಂದೇ ಕ್ಷೇತ್ರದ ಒಂದೇ ಜಿಲ್ಲೆಯ ಇಬ್ಬರು ರಾಜಕಾರಣಿಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಮಾತುಗಳು ಈಚೆ ಬಂದಿದೆ. ಹಂಗಂತ ಮಾಡಿದ್ರೆ ಪ್ರತಿ ಒಂದೂ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿರುವಂತದ್ದು ನೋಡಿ. ನೀವು ಈಗ ಅನೌನ್ಸ್ ಆಗಿರೋ ಎಲ್ಲ ಅಭ್ಯರ್ಥಿಗಳನ್ನು ನೋಡಿದ್ರೆ ಯಡಿಯೂರಪ್ಪ ಸ್ಟ್ರಾಂಗ್ ಆಗಿದ್ರೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಂಗ್ಳೂರಲ್ಲೇ ಇರ್ಬೇಕಾಗಿತ್ತು. ಅಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಅಡ್ರೆಸ್
ಇಲ್ಲ. ಏನ್ ಅಹಂಕಾರ? ನಾವು ಕೇವಲ 10 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿದ್ದೀವಿ. ಎಷ್ಟು ವರ್ಷ ಎಲ್ಲಿ ನೀವು ಠೇವಣಿ ಕಳ್ಕೊಂಡಿದ್ದೀರಾ? ಇದೇ ತಮಿಳುನಾಡಲ್ಲಿ ಠೇವಣಿ ಕಳ್ಕೊಂಡಿದ್ದೀರಾ? ಕೇರಳದಲ್ಲಿ ಠೇವಣಿ ಕಳ್ಕೊಂಡಿದ್ದೀರಾ? ಏನಾಗಿದೆ, ಕಾಂಗ್ರೆಸ್ಗೆ ಇಲ್ಲಿ ನೆಲೆ ಇಲ್ಲ, ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಬಿಜೆಪಿ ವಿಷಯಕ್ಕೆ ಬನ್ನಿ. ಸದಾನಂದ ಗೌಡರು, ಈಶ್ವರಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರು ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಹೋದ್ರು ಕಾಂಗ್ರೆಸ್ಗೆ ಮತ್ತು ವಾಪಸ್ ಬಂದಿದ್ದಾರೆ. ಇಂಥ ಪರಿಸ್ಥಿತಿ ಬಿಜೆಪಿಯಲ್ಲಿ ಬಂದಿದೆ ಅಂದ್ರೆ ನೇರ ಕಾರಣ ಯಡಿಯೂರಪ್ಪನವರು ಅಂತ. ಖಂಡಿತ ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ನಾನು ಹೇಳುವಂಥದ್ದು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗೈತೆ ಅಂತಂತಂದ್ರೆ, ಪ್ರಮುಖವಾಗಿ ಇವತ್ತು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತಂತದೆ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸವ್ರೆ. ಒಂದು ವೇಳೆ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇತ್ತು ಅಂತಂದಿದ್ರೆ, ಯಡಿಯೂರಪ್ಪನವರ ಮಾತೆ ಎಲ್ಲ ನಡೆದೋಗಿತ್ತು, ಅವ್ರು ಹೇಳ್ದಂಗೆ ಹಂಚ್ತಾ ಇರೋ ಅಂತಂದ್ರಾಗ ಇಲ್ಲಿ ಎಷ್ಟೊಂದು ವ್ಯತ್ಯಾಸಗಳನ್ನ ನೀವು ನೋಡ್ತಾ ಇದ್ದೀರಾ. ಬೇಕಾದಷ್ಟು ಎಷ್ಟು ಜನಕ್ಕೆ ನಿರಾಕರಿಸೈತೆ. ಇವ್ರು ಹೇಳೋರು ಹಾಲಿ ಇರೋಂತ ಸಂಸದರಿಗೆಲ್ಲ ಕೊಡಿ, ಹಾಲಿ ಇರೋ ಸಂಸದರು ಒಂದು ಬೇರೆ ವಿಚಾರ. ಜೂನ್ 4ನೇ ತಾರೀಕು ತೀರ್ಮಾನ ಆಗುತ್ತೆ, ಜನ ತೀರ್ಮಾನ ಮಾಡೋರು ಇವ್ರು ಎಷ್ಟು ಕೆಟ್ಟದಾಗಿ ಭಾರತೀಯ ಜನತಾ ಪಾರ್ಟಿ ಜಾಸ್ತಿ ಆಗ್ತಾ ಇದೆ, ವೋಟ್ ಜಾಸ್ತಿ ಆಗಿದೆ. ಆಮ್ ಆದ್ಮಿ ಪಾರ್ಟಿ ದೇಶದ ರಾಜಕೀಯ ಬಗ್ಗೆ ಕರ್ನಾಟಕದಲ್ಲಿ ಪಂಚಾಯಿತಿ ಒಳಗಡೆ ನಿಲ್ಲೋ ಒಂದು ನಿಕೃಷ್ಟ ಪಕ್ಷ, ನಿಕೃಷ್ಟ ಪಕ್ಷ ಇವತ್ತು ಖಾಲಿಸ್ತಾನಿಗೆ ರಾಜ್ಯದಲ್ಲಿ ಆಡಳಿತ ನಡೆಸ್ಬಿಟ್ಟವ್ರೆ ಅಂತ ಮಾತಾಡಿದ್ರೆ ಅಷ್ಟೊಂದು ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಟಿಕೆಟ್ ಗಾಗಿ ಫೈಟ್ ನಡೀತಿದೆಯಲ್ಲ, ಎಲ್ಲ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ ನಲ್ಲಿ. ಯಾರು ಬಿಜೆಪಿ ಬರ್ತಾರೆ? ಆದ್ರೆ ನೀವು ಮಾತಾಡ್ಬೇಕಾದ್ರೆ ನೀವು ನಾನು ಕಶ್ಯಪ್ ಅವರೇ ನೋಡಿ, ಎಷ್ಟರ ಮಟ್ಟಿಗೆ ಇಲ್ಲಿ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಂತ ಆಯ್ತಲ್ಲ, ಹಂಗೇನೆ ಸಂಯುಕ್ತ ಪಾಟೀಲ್ ಬಗ್ಗೆ ಗೋ ಬ್ಯಾಕ್ ಅಂತ ಆಗ್ತದೆ. ಸ್ಥಳೀಯ ನಾಯಕರಿಗೆ ಅದ್ರ ಬಗ್ಗೆ ಉತ್ತರ ಕೊಡಕ್ ಹೋಗ್ತಾ ಇದ್ದೀನಿ. ಇವ್ರಿಗೆ ಬಿಜೆಪಿ ಸ್ನೇಹಿತರಿಗೆ ತಾಳ್ಮೆ ಇಲ್ಲ. ಎರಡೇ ತಿಂಗಳು ಜನ ಬದಲಿ ಕಳಿಸ್ತಾರೆ. ಅದೆಲ್ಲ ತೀರ್ಮಾನ ಆಗಲಿ. ನೀವುಗಳೇ ಎಲ್ಲ ಶಾಶ್ವತವಾಗಿರೋಂಗೆ ಆಡ್ತಾರೆ ಇವರು. ಕಶ್ಯಪ್ ಅವರೇ ಪ್ಲೀಸ್ ಕಂಟಿನ್ಯೂ. ಯಾಕೆ ಆ ತರ ಆಗ್ತಾ ಇದೆ? ಟಿಕೆಟ್ಗಾಗಿ ಯಾಕೆ ಫೈಟ್ ಮುಂದುವರಿತಾ ಇದೆ? ಸ್ಥಳೀಯ ನಾಯಕರನ್ನು ಗುರುತಿಸುವಂತ ಪ್ರಯತ್ನ ಆಗ್ತಾ ಇಲ್ವಾ? ಆಕಾಂಕ್ಷಿಗಳ ಕೊರತೆನ ಯಾಕೆ ಈ ಫೈಟ್? ನಮ್ಮದು ಸೀಟ್ಗಳು ಎಲ್ಲ ಡಿಸೈಡ್ ಆಗಿದೆ ಮೇಡಮ್. ಬಾಗಲಕೋಟೆ ಒಂದು ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಇವತ್ತು ರಾತ್ರಿ ನಾಳೆ ಬಗೆಹರಿಯುತ್ತೆ. ಹಾಗಾಗಿ ಅದೊಂದು ಸೀಟ್ ಮಾತ್ರ, ಬಿಕ್ಕಿದ ಯಾವ ಸೀಟು ಗೊಂದಲ ಇಲ್ಲ. ಎಲ್ಲ ಎವ್ರಿಥಿಂಗ್ ಇಸ್ ಓಕೆ. ಚೈತ್ರ ಗೌಡ್ರು ನೋಡೋಣ. ಚೈತ್ರ ಗೌಡ್ರೆ, ಇವತ್ತು ಮೈತ್ರಿಯ ಮೂಲಕ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನೀವು ಎದುರಿಸ್ತಾ ಇದ್ದೀರಿ. ಬಿಜೆಪಿ ಟಿಕೆಟ್ ಅನ್ನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡುವಾಗ ಪ್ರತಿಯೊಂದನ್ನು ಕೂಡ JDS ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆಯಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಕೋಲಾರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ನಿಂತರೂ ಇಲ್ಲ ಅಂದ್ರೂ ಕೂಡ JDS ನಿಂದ ಅಭ್ಯರ್ಥಿ ಕಾಂಟೆಸ್ಟ್ ಮಾಡೋದು ಪಕ್ಕ ಅನ್ನುವಂಥ ಸ್ಟೇಟ್ಮೆಂಟ್ JDS ನಿಂದ ಬರುತ್ತೆ ಅಂದ್ರೆ ಏನ್ ವ್ಯತ್ಯಾಸ ಆಗಿದೆ? ಮೊದಲನೇದಾಗಿ ಸಹೋದರರು ಕೂಡ ಈ ವಿಚಾರವನ್ನ ಹೇಳಿದ್ರು. ಆದ್ರೆ ಅದು ತಪ್ಪು ಮಾಹಿತಿ. ಯಾಕೆಂತಂದ್ರೆ ಪ್ರತಿ ಒಂದು ಸತಿ ಅಮಿತ್ ಶಾ ಅವರಾಗ್ಲಿ ಬಿಜೆಪಿ ಪಕ್ಷದ ವರಿಷ್ಠರುಗಳು ಯಾರೇ ಇಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಬೇಕಂದಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರನ್ನ ಹಾಗೂ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಎರಡು ನಿಮಿಷ ಇರಿ ಸರ್, ಪಾಪ ಅವ್ರು ಝೂಮ್ ಅಲ್ಲಿ ಇದ್ದಾರೆ, ನೋಡೋಣ ಅವ್ರದ್ದೇನ್ ತಗೊಳ್ಳೋಣ. ಹೇಳಿ. ಅವರು
ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಚರ್ಚೆಯನ್ನು ನಡೆಸಿನೇ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತ ಒಂದು ಪಟ್ಟಿಯನ್ನು ಕೂಡ ನಾವು ಈಗ ಆಲ್ರೆಡಿ ನಾವು ಅಂದ್ರೆ ನಮ್ಮ ಪಕ್ಷದ ಕಚೇರಿಗಳಲ್ಲಿ ನಾವು ರಿಲೀಸ್ ಮಾಡಿ ನಾವು ಬಿಜೆಪಿ ಅವರಿಗೆ ತಲುಪಿಸಿದೀವಿ. ಮತ್ತೆ ಅವ್ರು ಏನೇ ವಿಚಾರಗಳಿದ್ರು ನಮ್ಮಲ್ಲಿ ಮೈತ್ರಿಯಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು ಇಲ್ದಂಗೆ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ. ಅಲ್ಲ ಮೇಡಮ್, ನಿಮ್ಮ ನಾಯಕರು ಹೇಳಿದ್ರಲ್ಲ, ನಮ್ನೇನು ವಿಶ್ವಾಸ ತೋಳ್ತಾ ಇಲ್ಲ, ಬೇರೆ 2 ಸೀಟ್ಸ್ ಒಳಗೆ ಆಟ ಆಡ್ಬೇಕಾ ಅಂತ ಕೇಳ್ತಾ ಇದಾರೆ. ಏನಂದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಬಿಜೆಪಿಯರ ಅಹಂಕಾರ ನಿಮ್ಮ ಮೇಲೆ ಗೊತ್ತಾಗ್ತದೆ, ಇವಾಗ ಗೊತ್ತಾಗ್ತಿದೆ ನಿಮ್ಗೆ. ನೀವು ಸರೆಂಡರ್ ಆಗಕ್ ಹೋದ್ರಿ, ಯಾವುದೇ ಕಾರಣಕ್ಕೂ ಆ ರೀತಿ ಆಗಿಲ್ಲ. ಯಾಕೆಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲಿ ಸಮಸ್ಯೆಗಳಿದಾವೆ ಅಲ್ಲಿ ಏನೇನು ಆ ಸಮಸ್ಯೆಗಳಿದೆ ಅದನ್ನೆಲ್ಲ ಹೇಗ್ ಸಾರ್ಟ್ ಔಟ್ ಮಾಡ್ಬೇಕು ಅನ್ನೋ ಒಂದು ಪ್ರತಿಯೊಂದು ವಿಚಾರಗಳನ್ನು ಕೂಡ ನಿಮ್ಮ ಬಿಜೆಪಿ ನಡವಳಿಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸಂಪೂರ್ಣವಾಗಿ ಒಪ್ಕೊಂಡು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನು ಒಪ್ಕೊಂಡು ಮೈತ್ರಿಯನ್ನು ಒಪ್ಕೊಂಡು ನಾವು ಪ್ರತಿಯೊಂದು ನಿರ್ಧಾರಗಳನ್ನ ಒಟ್ಟಿಗೆ ತಗೊಳ್ತಾ ಇದ್ದೀವಿ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಅಂತದ್ದೇನ್ ಸಮಸ್ಯೆ ಇಲ್ಲ ಅಂದ್ರೆ ಅದ್ ಕೇಳಿಸ್ಲಿಲ್ವಾ ನಿಮ್ಗೆ? ರೈಟ್, ಆಯ್ತಾಯ್ತು, ಮಾತಾಡೋಣ. ಆಯ್ತು, ಗೊತ್ತಾಯ್ತು. ಗ್ರಾಮ ಪಂಚಾಯತಿ ನಿಲ್ತವ್ರೆ, ಸುಮ್ಮನೆ ಕೂಗ್ತಾ ಇರ್ತಾರೆ. ರೈಟ್, ಮಾತಾಡ್ತೀವಿ ರುದ್ರಯ್ಯ ಅವರೇ. ರೈಟ್ 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 ಸೊ ಒಟ್ಟಾರೆ ಸದ್ಯದ ಚಿತ್ರಣ ಅಂತ ನೋಡೋದಾದ್ರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಈ ಕ್ಷಣಕ್ಕೂ ಕೂಡ ಗೊಂದಲ ಅನ್ನೋದಿದ್ದೇ ಇದೆ. ಅಭ್ಯರ್ಥಿಗಳ ಆಯ್ಕೆ ಆದ ನಂತರದ ಸಂದರ್ಭದಲ್ಲೂ ಈ ಗೊಂದಲ ಅನ್ನೋದೇನಾದ್ರೂ ಮುಂದುವರಿತೆ ಅಂತ ಹೇಳಿದ್ರೆ ಮತದಾರ ಪ್ರಭುಗಳ ಮೇಲೆ ಇದು ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಪ್ರತಿಯೊಂದು ಪಕ್ಷ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಲೋಕಸಭಾ ಚುನಾವಣಾ ದಿನಾಂಕ ಪ್ರಕಟವಾಗಿದೆ. ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನ JDS ಜೊತೆಗಿನ ಮೈತ್ರಿಯ ಜೊತೆ ಎದುರಿಸ್ತಾ ಇರೋದು. ಹಾಸನದ ವಿಷಯಕ್ಕೆ ಬರೋಣ. ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಪ್ರಚಾರ ಕಾರ್ಯ ಆರಂಭ ಮಾಡಿದ್ದಾರೆ. RSS ಮುಖಂಡರು, ಬಿಜೆಪಿ ಸ್ಥಳೀಯ ನಾಯಕರ ಮನೆಗೆಲ್ಲ ಭೇಟಿ ಕೊಟ್ಟು ಅವರ ಹಾರೈಕೆ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದಾರೆ. ಅಲ್ಲೇ ಪ್ರೀತಮ್ ಗೌಡ್ರ ಸಪೋರ್ಟ್ ಇಲ್ಲ, ಬಹಿರಂಗವಾಗಿ ಅದನ್ನು ಹೇಳಿದರು. ಬಟ್ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ, ಅವ್ರು ಬಹಿರಂಗವಾಗಿ ಏನು ಹೇಳಿಲ್ಲ, ನಾವು ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ತೀವಿ. ಎಷ್ಟರ ಮಟ್ಟಿಗೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಟಿಕೆಟ್ ಫೈಟು, ಅಸಮಾಧಾನ ಅನ್ನೋದು ಅಭ್ಯರ್ಥಿ ಆಯ್ಕೆ ಆದಮೇಲೂ ಮುಂದುವರೆದ್ರೆ ನೋಡಿ, ಲಾಸ್ಟ್ ಟೈಮ್ BJP ತುಂಬ ಕಾನ್ಫಿಡೆಂಟ್ ಆಗಿತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ. ಮಕ್ಕಾಡೆ ಮಲ್ಕೊಳ್ಳೋ ಪರಿಸ್ಥಿತಿ 66ಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಲೋಕಸಭಾ ಚುನಾವಣೆ ದೃಷ್ಟಿಲಿ ಇದೇ ಏನಾದರೂ ಮುಂದುವರೆದ್ರೆ ಕತೆ ಏನು? ನೋಡಿ, ಹಾಸನ ವಿಷಯ ತುಂಬಾನೇ ಕಾಂಪ್ಲಿಕೇಟೆಡ್ ವಿಷಯ. ಹೇಗೆಂದ್ರೆ ಅಲ್ಲಿ 2 ವಿಷಯಗಳಿದಾವೆ. ಒಂದು ಆಂಗಲ್ ಏನಂದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಂದು ಆಂಗಲ್ ನೋಡ್ಕೋಬೇಕು. ಕುಮಾರಸ್ವಾಮಿ ಕೂಡ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು ಅಂತ ಒಂದು ಏನಂದ್ರೆ ಒಳಗಡೆ ರಹಸ್ಯ ಅದು. ರೇವಣ್ಣ ಫ್ಯಾಮಿಲಿ ತುಳಿದು ಹಾಕ್ಬೇಕಂತ ಕುಮಾರಸ್ವಾಮಿ ಅವರು ಆಟ ಆಡ್ತಿದ್ದಾರೆ. ಆಮೇಲೆ ಒಂದು ವಿಷಯ, 2ನೇ ವಿಷಯ ಏನಂದ್ರೆ ಆದ್ರೆ ದೇವೇಗೌಡರಲ್ಲ ಪ್ರಜ್ವಲ್ವೇ ಕೊಡ್ಬೇಕಂತ ಹೇಳಿ ಗಟ್ಟಿ ಹಿಡ್ಕೊಂಡು ಕೂತಿದ್ದಾರೆ. 2ನೇ ಆಂಗಲ್ ಹೇಳ್ತೀನಿ ನಿಮ್ಗೆ. ಬಿಜೆಪಿ ಅವ್ರು ಹೇಗಂದ್ರೆ ಚೂಟ್ ಬಿಟ್ಟು ಅಳೋ ತರ, ಮಗುನ ಅಳಿಸೋ ತರ ಒಂದು ಆಟ ಅವರು. ಹೇಗಂದ್ರೆ ಏನೋ ಒಂದು ಎರ್ಜೆನ್ಷನ್ ಪಾಲಿಟಿಕ್ಸ್ ಅಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಮುಂದಿನ MLA ಎಲೆಕ್ಷನ್, ಮುಂದಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಪ್ರೀತಮ್ ಗೌಡ್ ಇರ್ಬೋದು, ಈ ನಮ್ಮ ಈಗೇನು ಮಂಜು ಇದ್ದಾರಲ್ಲ, ಮಂಜು ಏನ್ ಮಾಡಿದ್ರು, ಮಂಜು ಅವ್ರ ಕಥೆ ಏನಿದೆ ಗೊತ್ತಿದೆಯಲ್ಲ ನಿಮ್ಗೆ. ಸುಮಾರು ಸ್ಟೋರಿಗಳು ಅಲ್ಲಿ ಇದಾಗಿದೆ. ಅಲ್ಲದೆ ಗಾಳಿ ಸುದ್ದಿ ಏನ್ ಬಿಟ್ಟಿದ್ದಾರೆ ಹೇಳಿ, ಅಮಿತ್ ಶಾ ಪ್ರಜ್ವಲ್ ರೇವಣ್ಣ ಕೊಡಬೇಡಿ ಅಂತ ಹೇಳಿದಾರಂತೆ ನ್ಯೂಸ್ ಅಲ್ಲಿ ಹೆಡ್ಲೈನ್ಸ್ ಎಲ್ಲ ಬರ್ತಾ ಇದೆ. ಅಂದ್ರೆ ನೋಡಿ ಕುತಂತ್ರ ಹೇಗಿದೆ ನೋಡಿ. ರೇವಣ್ಣ ಫ್ಯಾಮಿಲಿನ ಒಂದು ಫಿನಿಶ್ ಮಾಡ್ಬೇಕಂತ ಒಂದು ವ್ಯವಸ್ಥೆಯನ್ನ ಕುಮಾರಸ್ವಾಮಿ ಮತ್ತು ಬಿಜೆಪಿ ಅವ್ರು ಮಾಡ್ತಿದ್ದಾರೆ. ಈ ಕಡೆ ಅರ್ಥ ಮಾಡ್ಕೊಳ್ಳಿ ನೀವು, ಬಿಜೆಪಿ ಅವ್ರು ನಾವು ಮಾಡ್ತೀವಿ ಅಲ್ಲ, ಇದು ವಾಸ್ತವ. ವಾಸ್ತವ ಅರ್ಥ ಮಾಡ್ಕೊಳ್ಳಿ, ರಾಜಕಾರಣ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಪ್ರೀತಮ್ ಗೌಡ ಅವರು ನಮ್ಮ ಪಕ್ಷದ ಅಲ್ಲಿ ಯಾರು ಓಡಾಡ್ತಿದ್ದಾರೆ ಖುದ್ದಾಗಿ ನೋಡಿ, ಯಾರು ಹೋಗ್ತಾ ಇಲ್ಲ. ಭವಾನಿ ರೇವಣ್ಣ ಬಿಟ್ಟರೆ ಮತ್ತೆ ಬೇರೆ ಯಾರು ಹೋಗ್ತಾ ಇಲ್ಲ. ಇವತ್ತು ಪ್ರೀತಮ್ ಗೌಡ್ರು ಅಲ್ಲಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ. ಅವರು ಈ ರಾಜ್ಯದ ಪಕ್ಷ ಬೇರೆ. ಚೈತ್ರ ಅವರೇ, ಈಗ ಪ್ರಜ್ವಲ್ ರೇವಣ್ಣ ಅವ್ರು ಕಂಟೆಸ್ಟ್ ಮಾಡ್ತಿದಾರಲ್ಲ, ಪ್ರೀತಮ್ ಗೌಡ್ರು ಸಪೋರ್ಟ್ ಇದೆಯಾ? ಅವ್ರ ಜೊತೆ ನಿಂತ್ಕೊಂಡು ಪಕ್ಷಕ್ಕಾಗಿ ಚುನಾವಣೆಗಾಗಿ ನಿಂತ್ಕೋತಾರ ಪ್ರೀತಮ್ ಗೌಡ್ರು? ಬಿಜೆಪಿಯಲ್ಲಿ ಹೈಕಮಾಂಡ್ ಏನ್ ಆದೇಶ ಮಾಡುತ್ತೆ ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ಬೇಕು. ಅದೇ ರೀತಿ ಪ್ರೀತಮ್ ಗೌಡ್ರು ಕೂಡ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ 2ನೇ ಮಾತಿಲ್ಲ. ಮತ್ತೇನಂತಂದ್ರೆ ಸಹೋದರರು ತುಂಬಾ ಮಿಸ್ಗೈಡ್ ಮಾಡ್ತಾ ಇದಾರೆ. ಯಾಕೆಂತಂದ್ರೆ ಕುಮಾರಣ್ಣ ಅವರಾಗ್ಲಿ, ಪ್ರಜ್ವಲ್ ಅವರಾಗ್ಲಿ, ಇವ್ರಿಗೆ ಯಾವುದೇ ರೀತಿ ಮನಸ್ತಾಪಗಳಿಲ್ಲ. ಒಂದು ವೆರಿ ಕ್ಲಾರಿಟಿಯಾಗಿ ನಾವೇನಂತಂದ್ರೆ ಹಾಸನದ ಟಿಕೆಟ್ ನ
ಕ್ಲಾರಿಟಿಯಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ರೇವಣ್ಣ ಕಾಣಿಸೋರಿಲ್ಲ, ಯಾರು ಕಾಣಿಸೋರಿಲ್ಲ, ಭವಾನಿ ರೇವಣ್ಣ ಮಾತ್ರ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಿದ್ರ. ಜನರಿಗೆ ಗೊತ್ತಾಗ್ತಿದೆ ಸ್ಪಷ್ಟವಾಗಿ, ಭವಾನಿ ರೇವಣ್ಣ ಬಿಟ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ಯಾರು ಇಲ್ಲ. ಬಿಜೆಪಿ ನಾಯಕರಿದ್ದಾರ, ಅವರಿಂದ ಯಾರು ಕಾಣಿಸ್ತೀರಾ ನೀವು? ಮೀಡಿಯಾದಲ್ಲಿ ನೋಡಿದಿರಾ? ಯಾರು ಚುನಾವಣೆ ಸ್ಟಾರ್ಟ್ ಆಗಿಲ್ಲ, ಬಂದಾಗ ಎಲ್ಲಾರು ಬರ್ತಾರೆ. ಕೂಸುಂಟ ಮುಂಟೆ ಕುಲಾವಿ ಒಲಿಯೋದೇನ್ ಬೇಕಾಗಿಲ್ಲ. ಆಯ್ತು ಚೈತ್ರ ಅವರೇ, ಪ್ಲೀಸ್ ಕಂಟಿನ್ಯೂ. ನಾವು ವೆರಿ ಕ್ಲಾರಿಟಿ ಆಗಿ ಹಾಸನ ಟಿಕೆಟ್ ನ ಅನೌನ್ಸ್ಮೆಂಟ್ ಆಗ್ಬಿಟ್ಟಿದೆ. ಮಂಡ್ಯ ಟಿಕೆಟ್ ಆಗ್ಲಿ ನಾವು ಕೋಲಾರದವ್ರು ನಾವ್ ಇನ್ನ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಇನ್ನ ಏನು ಟಿಕೆಟ್ ಗಾಗಿ ಪ್ರಜ್ವಲ್ ರೇವಣ್ಣ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವರು ಸಹೋದರರು ಏನ್ ಹೇಳಿದ್ರು ಅದು ತುಂಬಾ ತಪ್ಪು. ಯಾಕೆಂತಂದ್ರೆ ಈಗ ಆಲ್ರೆಡಿ ವೆರಿ ಕ್ಲಾರಿಟಿಯಾಗಿ ನಾವು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಯಾಕೆ ಈ ರೀತಿ ಚರ್ಚೆ ಮಾಡಿ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಅಂತ ಆಯ್ತಾಯ್ತಾಯ್ತು. ನಾನು ಮಂಡ್ಯಕ್ಕೆ ಹೋಗ್ಬೇಕು. ರಾಮಚಾರಿ ಅವರೇ, ಮಂಡ್ಯದಲ್ಲಿ ಈ ಸತಿ ಮೈತ್ರಿ ಧರ್ಮದ ಪಾಲನೆ ಮಂಡ್ಯದಲ್ಲಿ ಹೆಂಗೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲ. ಯಾಕಂತ ಹೇಳಿದ್ರೆ ಸುಮಲತಾ ಒಂದು ರಾಜಕೀಯ ಪಕ್ಷವಾಗಿ ಎಲ್ಲ ಬಹಿರಂಗವಾಗಿ ಮಾತಾಡ್ಕೊಂಡ್ ಅಭ್ಯರ್ಥಿಗಳೇ ಇಲ್ಲ. ರಾಜಕಾರಣ ಪಾಪ ಏನೇ ಆಗ್ಲಿ ಅವ್ರು ಇಲ್ಲಿನ ಮಣ್ಣಿನ ಮಗಳು, ನಮ್ ಪಕ್ಷದ ಸಪೋರ್ಟ್ ಆಗಿ ಅವ್ರೆ ಖಾಲಿಸ್ತಾನಿವಾದಿಗಳ ಜೊತೆ ಚುನಾವಣೆ ಮಾಡ್ಕೋಬೇಕು. ನಿಮಗೆ ತಟ್ಟದು ದೇಶದ್ರೋಹಿಗಳ ಜೊತೆ ಸೇರ್ಕೊಂಡು ನೀವು ಚುನಾವಣೆ ನಡೆಸ್ತಿರಲ್ಲ, ಅಲ್ಲಿಂದ ಫಂಡ್ ತರಿಸ್ಕೊಂಡು ಖಾಲಿಸ್ತಾನಿವಾದಿಗಳು ಪ್ರಚಾರ ಮಾಡ್ತಾರಲ್ಲ ಆಮ್ ಆದ್ಮಿ ಪಾರ್ಟಿಗೆ, ನಿಮಗೆ ಶಾಪ ತರ್ತದೆ, ನಿಮಗೆ ಅನ್ಯಾಯ ಆಗ್ತದೆ. ಈ ಜನರ ಈ ದೇಶದ ನೋಡಿ ರಾಮಚೂರಿ, ಈ ಕ್ಷಣಕ್ಕೂ ಸುಮಲತಾ ಅವರನ್ನ ನಾವು ಮಾತಾಡ್ಸಿದ್ರೆ ಕಾನ್ಫಿಡೆಂಟ್ ಆಗಿದ್ದಾರೆ. ಬಟ್ ಸ್ಟಿಲ್ ಅಲ್ಲ, ಆದ್ರೆ ಒಂದು ವಿಷಯ ಅದು ರೈಟ್, ಅವ್ರು ಕಾನ್ಫಿಡೆಂಟ್ ಆಗೇ ಇದ್ದಾರೆ. ಆದರೆ ಮಂಡ್ಯ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಮಧ್ಯಾಹ್ನ ಅಷ್ಟೇ ಹೇಳಿದ್ರು ಬಿಜೆಪಿ ಮತ್ತು JDS ನ ಮೈತ್ರಿ ಅಭ್ಯರ್ಥಿ ಕಣದಲ್ಲಿರ್ತಾರೆ, ಸುಮಲತಾ ಅಂಬರೀಶ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ವೆರಿ ಸಿಂಪಲ್. ಒಂದು ವಿಷಯ ಮೈತ್ರಿ ಅಭ್ಯರ್ಥಿ ಅನೌನ್ಸ್ ಮಾಡಿಲ್ಲ, ಯಾರು ಬೇಕಾದ್ರೂ ಆಗ್ಬೋದು, ಯಾರು ಗೊತ್ತು. ಒಂದು ವಿಷಯ, ಮೈತ್ರಿ ಅಭ್ಯರ್ಥಿ ಒಂದು ರಾಜಕೀಯ ಪಕ್ಷವಾಗಿ ಅದರದೇ ಆದಂತ ಒಂದು ತಂತ್ರ ಇರುತ್ತದೆ. ಕುತಂತ್ರ ಮಾಡೋರು ಮಹಿಳೆಯರಿಗೆ ಮೋಸ ಜೊತೆ ದೇಶದ್ರೋಹ ಗೊತ್ತಾಯ್ತಾ? ಅಲ್ಲಿ ಖಾಲಿಸ್ತಾನಿವಾದಿ ಕುತ್ಕೊಂಡು ಆಮ್ ಆದ್ಮಿ ಪಾರ್ಟಿ ಓಟ್ ಹಾಕು ಅಂತ ಹೇಳ್ತಾರೆ. ಆತರ ಅಲ್ಲ, ಒಂದು ಚರ್ಚೆ ನಡೀತದೆ. ಜೊತೆ ಸೇರ್ಕೊಂಡಿಲ್ಲ. ಇಲ್ಲಿ ರಾಮ ರಾಮನು ಅಂತೀವಿ, ಕೃಷ್ಣ ಕೃಷ್ಣ ಸರ್ಕಾರ ಇದ್ರು. ಅಯೋಗ್ಯರು ಏನಾಗಿದೆ, ಶಕ್ತಿ ಇಲ್ಲ. ಮಂಡ್ಯ ಅನ್ನೋದು ಒಂದು ಸೂಕ್ಷ್ಮವಾಗಿ ಇರುವಂತ ಒಂದು ಜಿಲ್ಲೆ ನಮ್ಮ ಪಕ್ಷದ ದೃಷ್ಟಿಯಿಂದ. ಸೊ ಒಂದು ತಂತ್ರ ಅಲ್ಲೂ ನಡೀತಾ ಐತೆ. ಇನ್ನೂ ಅಲ್ಲಿ ನಾಮಿನೇಷನ್ ಡೇಟೇ ಅನೌನ್ಸ್ ಇನ್ನೂ ಬಂದಿಲ್ಲ, ಹತ್ರ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಈಗ ಮೈತ್ರಿ ಆಗಿದೆ, ಇಷ್ಟು ಕ್ಷೇತ್ರ ಕೊಡಬೇಕು ಅನ್ನೋದು ತೀರ್ಮಾನ ಆಗಿದೆ ಅಲ್ವೇ? JDS ಮತ್ತು ಬಿಜೆಪಿಯ ಹೈಕಮಾಂಡ್ ಏನಿದೆ ಅದು ತೀರ್ಮಾನ ಮಾಡ್ತದೆ. ಅದಕ್ಕೆ ಎರಡೂ ಪಕ್ಷಗಳ ಎಲ್ಲ ಕಾರ್ಯಕರ್ತರು ಒಪ್ಕೋತಾರೆ. ಕೆಲವರಿಗೆಲ್ಲೋ ಅಸಮಾಧಾನ ಆಯ್ತದೆ. ಇಷ್ಟು ದೊಡ್ಡ ರಾಜಕೀಯ ಪಕ್ಷಗಳಲ್ಲಿ ಎಲ್ಲರಿಗೂ ಸಮಾಧಾನ ಮಾಡಕ್ಕಾಗಲ್ಲ. ನೀವು ಖಾಲಿಸ್ತಾನಿವಾದಿಗಳಿಂದ ಅಭ್ಯರ್ಥಿಗಳು ಪಾಕಿಸ್ತಾನ ಏನ್ ಮಾಡ್ಕೊಂಡ್ರಿ?
ಏನ್ ಮಾಡಿದ್ರು ಉಗ್ರವಾದಿ ಪಾಕಿಸ್ತಾನ ಏನ್ ಮಾಡಿದ್ರು? ಜನ ನಗ್ತಾರೆ ನಿಮ್ಗೆಲ್ಲ ಮಾತಾಡಿದ್ರೆ. ಮೋದಿ ಹೋಗಿ ಪಾಕಿಸ್ತಾನದಲ್ಲಿ ಏನ್ ಮಾಡಿದ್ರು? ನಿಮ್ಮನ್ನ ನೋಡಿ ನಗ್ತಾರೆ. ನಾನೇನು ಪ್ರತಿಕ್ರಿಯೆನೇ ಕೊಡಲ್ಲ ಅದಕ್ಕೆ. ಗೊತ್ತಾಯ್ತಾ? ಅವ್ರೋಗಿ ಏನ್ ಮಾಡಿದ್ರು ಅವರು? ಗೊತ್ತಾಯ್ತಾ? ಮೋದಿ ಅಂದ್ರೆ ಏನು? ಮಾಸ್ಟರ್ ಆಫ್ ಡೆವಲಪಿಂಗ್ ಇಂಡಿಯಾ. ಮಾಸ್ಟರ್ ಆಫ್ ಡೆವಲಪಿಂಗ್ ಇಂಡಿಯಾ. ಮೋದಿ ಅಂದ್ರೆ ಮಾಸ್ಟರ್ ಆಫ್ ಡೆವಲಪಿಂಗ್ ಇಂಡಿಯಾ. ಮಾಸ್ಟರ್ ಆಫ್ ಡೆವಲಪಿಂಗ್ ಇಂಡಿಯಾ. ಎರಡು ದೇಶದ್ರೋಹಿ ಪಕ್ಷಗಳಿಗೆ ಎರಡು ದೇಶದ್ರೋಹಿ ಪಕ್ಷಗಳು, ಇಬ್ಬರು ದೇಶದ್ರೋಹಿ ಪಕ್ಷಗಳು ಏನಾಗಿದೆ? ಮಧ್ಯ ಮಾತಾಡ್ಕೊಂಡ್ ಬಂದಿದ್ದು ನಾವ್ ಹೆಂಗ್ ವಿಚಾರ ಮಂಡಿಸೋದು ಹೇಳಿ ಅವ್ರಿಗೆ ಸ್ವಲ್ಪ. ಕರೆಕ್ಟ್. ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ ನೀವು ಗಂಭೀರ ಆರೋಪ ಏನ್ ಮಾಡ್ತಿದ್ದೀರಿ ಅಂದ್ರೆ ಕುಟುಂಬ ರಾಜಕಾರಣ ಮಾಡ್ತಾರೆ, ಅಪ್ಪ ಮಕ್ಕಳದ್ದು ಅಂತ ನೀವು ಮಾಡ್ತಿದ್ರಿ. ಈ ಸಲ ಟಿಕೆಟ್ ಅಂದಾಗ ನೋಡಿ, ಮೃಣಾಲ್ ಹೆಬ್ಬಾಳ್ಕರ್, ಸಂಯುಕ್ತ ಪಾಟೀಲ್, ಆಮೇಲೆ ಸೌಮ್ಯ ರೆಡ್ಡಿ, ಈ ಥರ ನೀವು ಟಿಕೆಟ್ ಹಂಚಿಕೆ ಮಾಡಿದ್ದೀರಲ್ಲ, ಅದರ ಅರ್ಥ ನಾವು ಯುವ ಸಮೂಹಕ್ಕೆ ನೀವು ಟಿಕೆಟ್ ಕೊಟ್ಟು ಅವ್ರನ್ನ ಬೆಳೆಸಬೇಕು ಅಂತ ಅನ್ಕೊಂತಿದ್ರು, ಅದನ್ನ ಕುಟುಂಬ ರಾಜಕಾರಣ ಅಂತ ನಾವು ಅರ್ಥ ಮಾಡ್ಕೋಬೇಕಾ? ಮೇಡಮ್, ಸೌಮ್ಯ ರೆಡ್ಡಿ ಅವರು ಪಾರ್ಟಿಲಿ 15 ವರ್ಷದಿಂದ ಯೂತ್ ಕಾಂಗ್ರೆಸ್ಸು, ಎಲ್ಲ ಮಹಿಳಾ ಕಾಂಗ್ರೆಸ್ಸು, ಮೇನ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಬಂದು ಕಳೆದ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು MLA ಆಗಿದ್ದಾರೆ. ಮೃಣಾಲ್ ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಕಳೆದ 12 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರು ತಗೊಂಡ್ಬಂದ್ರು. ವಿಜೇಂದ್ರ ಅವರು ಎಬಿಪಿ ಇಂದ ಕೆಲಸ ಮಾಡೋರೆ. ನಾಯಕತ್ವವನ್ನು ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿದೆ. ಅವರ ನಾಯಕತ್ವವನ್ನು ಗುರುತಿಸಿ ಅಧ್ಯಕ್ಷ ಅಷ್ಟು ಸಮರ್ಥ ಇದೆಯಾ ಬೇರೆಯವರಿಗೆ? ಸಾಮಾನ್ಯವಾಗಿರೋ ಕಾರ್ಯಕರ್ತ ನೀವು ಖುಷಿ ಪಡಬೇಕು. ರಾಷ್ಟ್ರ ಮಟ್ಟದ ನಾಯಕರೇ, ಗೊತ್ತಾಯ್ತಾ? ಅವ್ರನ್ನ ನೋಡಿದ್ರೆ ಅಂತ ಅತ್ಯಂತ ಮಹಾರಥ ಕಾಂಗ್ರೆಸ್ ನಾಯಕರು ಎದುರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಪಾಟೀಲ್ ವಿಚಾರ ನಾನು ಮುಂಚೆ ಪ್ರಸ್ತಾಪನೆ ಮಾಡ್ದಂಗೆ ಮೇಡಮ್, ಸ್ವಲ್ಪ ಗೊಂದಲ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಬಗೆಹರಿಸ್ತಾರೆ. ಇನ್ನು ಟಿಕೆಟ್ ಅನೌನ್ಸ್ ಆಗಿದೆ. ಸಂಯುಕ್ತ ಪಾಟೀಲ್ ಅವ್ರ ಹೆಸರು ಅನೌನ್ಸ್ ಆಗಿಲ್ಲ, ಮೀಡಿಯಾದಲ್ಲಿ ಬರ್ತಿದೆ ಹೊತ್ತು ಅಫಿಷಿಯಲ್ ಆಗಿ ಕಾಂಗ್ರೆಸ್ ಪಾರ್ಟಿ ನಾವು ಅನೌನ್ಸ್ ಮಾಡಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಇವಾಗ ಮಾತಾಡೋದು ಸಮಂಜಸವಲ್ಲ. ಮಿಕ್ಕಿದ್ದು ಏನ್ ಮಾತಾಡಿ ಕ್ಲಾರಿಟಿ ಅಂತೂ ಸಿಗುತ್ತೆ. 2 days ಅನ್ಕೋಬೋದಾ? ಇನ್ನು 1-2 ದಿವಸದಲ್ಲಿ ಏನೋ ಅನೌನ್ಸ್ ಮಾಡ್ತಾರೆ. ರೈಟ್. ಚೈತ್ರ ಗೌಡ್ರೆ, ನೀವು ತಿಳಿಸ್ಬೇಕು. ಮಂಡ್ಯ ಅಂದಾಗ ಪುಟ್ಟರಾಜು ಅವ್ರ ಹೆಸರು ಕೇಳ ಬರುತ್ತೆ. ಆಮೇಲೆ ಮೈತ್ರಿ. ಒಂದ್ ನಿಮಿಷ ಹೇಳ್ಬಿಡ್ತೀವಿ. ಬಿಜೆಪಿ ಕುಟುಂಬ ರಾಜಕಾರಣ ಹೇಳ್ಬಿಡ್ತೀವಿ ಮೇಡಮ್. ಇಲ್ಲ ಅಲ್ಲಿ ಇರಿ ಸರ್, ಒಂದು ಸೋನಿಯಾ ಗಾಂಧಿ ಏನೂ ಇಲ್ಲ, ಆಯ್ತಾ? ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಿಜೆಪಿ ನಡೀತಾ ಇಟಾಲಿಯ ಗುಲಾಮರುಗಳು. ದೇಶಕ್ಕಾಗಿ ಸ್ವಾತಂತ್ರ್ಯ ನಿಮ್ಮ ವೀರ ಸಾವರ್ಕರ್ ನಿಮ್ದೇನ್ ಪಾಯಿಂಟ್ ಇತ್ತು ಹೇಳಿ ಪ್ಲೀಸ್. ಕುಟುಂಬ ರಾಜಕಾರಣದ ಬಗ್ಗೆ ಅವ್ರು ಮಾತಾಡ್ತಾರಲ್ಲ. ತೇಜಸ್ವಿ ಸೂರ್ಯ ಯಾರು ಮೇಡಮ್? ಜೊಳ್ಳೆ ಯಾರು ಮೇಡಮ್? ಅವ್ರ ಹೆಂಡತಿ ಏನಾಗಿದ್ದಾರೆ? ತೇಜಸ್ವಿ ಸೂರ್ಯ ಅವ್ರ ಚಿಕ್ಕಪ್ಪ ಏನಾಗಿದ್ದಾರೆ? ದಾವಣಗೆರೆ ಕ್ಯಾಂಡಿಡೇಟ್ ಯಾರು ಮೇಡಮ್? ಅವರೆಲ್ಲ ಕಾರ್ಯಕರ್ತರು, 30 ವರ್ಷದಿಂದ ಕೆಲಸ ಮಾಡೋರು. ಇರ್ಲಿ ಬಿಡಿ, ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಒಂದು ಪಕ್ಷವನ್ನ, ಅಯ್ಯೋ ಒಂದ್ ವಿಷಯ ಹೇಳ್ತೀನಿ ಕೇಳಿ, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ 5,000 ಕೊಡ್ತೀವಿ, 3,000 ಕೊಡ್ತೀವಿ ಅಂತ ಕಾರ್ಡ್ ಪ್ರಿಂಟ್ ಮಾಡಿ ಅಂತಿದ್ರು. ಆಪರೇಷನ್ ಕಮಲ ಕಾಂಗ್ರೆಸ್ ಅಭ್ಯರ್ಥಿಗಳಿಲ್ಲ, ಅಡಿಗೆ ಮಾಡೋರ್ನೆಲ್ಲ ತಗೊಂಡ್ಬಂದು ನಿಲ್ಸುವಂತ ಪರಿಸ್ಥಿತಿ ನಿಂತೈತೆ. ಬಿಜೆಪಿಯಿಂದ ಯಾರು ಬರ್ತಾರೆ ಅಂತ ಕಾಯ್ತಾ ನಿಂತವ್ರೆ.
ಅಂತ ಹೀನ ಸ್ಥಿತಿಲಿ ಐತೆ ಕಾಂಗ್ರೆಸ್ ರೈಟ್ ಪಕ್ಷ. ರೈಟ್ ಅದ್ರ ಅದಕ್ಕೆ ಬಗ್ಗೆ 175 ಜನ ಇವಾಗಿರೋ ಎಂಪಿಗಳು ಕಾಂಗ್ರೆಸ್ Right, right. ಭಾಷೆ ಭಾಷೆ ಎಲ್ಲವ್ರೆ. ಆಯ್ತು, ಆಯ್ತು, ಆಯ್ತು. ಅಶೋಕ್ ಚವ್ಹಾಣ್ ಎಷ್ಟು ಸುಳ್ಳು ಹೇಳ್ತಾರೆ? ಆಯ್ತು, ಅಶೋಕ್ ಚವ್ಹಾಣ್ ಏನಂದ್ರು? ಕಶ್ಯಪ್ ಅವರೇ, ಕಶ್ಯಪ್ ಅವರೇ, ಆಯ್ತು, 175 ಎಲ್ಲಿದೆ? ಆಯ್ತು, ಕಾಂಗ್ರೆಸ್ ಆಯ್ತು, ಆಯ್ತು. 175 ಜನ ಆಯ್ತು, ಆಯ್ತು. ಸುಳ್ಳು ಹೇಳ್ತಾ ಇಲ್ಲ ಇಲ್ಲಿ. ಆಯ್ತು. ಎಲ್ಲಿ ಅವ್ರೆ? ಸುಳ್ಳು ಹೇಳ್ತಾ ಇಲ್ಲ ಜನರ ಮುಂದೆ. ರೈಟ್ ಯೋಗ್ಯತೆಗೆ 173 ಎಲ್ಲಿದೆ? ಇಲ್ಲೇ ಗೊತ್ತಾಗುತ್ತೆ, ಜನ ನೋಡ್ತಾರೆ. Right. ಈ ಸತಿ MP ಇರೋದು ಎಷ್ಟು ಆಯ್ತು, 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 ಆಯ್ತು. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ನೋಡಿ, ಇವ್ರಿಗೆ ಏನು ಲೋಕಸಭಾ- ಮಾಹಿತಿನೇ ಇಲ್ಲ. Right, ಅವ್ರ right, right. MP ಎಷ್ಟು ಅಂತ ಗೊತ್ತಿಲ್ಲ. ಇಂಥ ಪಕ್ಷದಿಂದ ಏನ್ ನಿರ್ವಹಿಸ್ತೀರಾ ನೀವು? ಈ ಒಳಬೇಗುದಿ ಅನ್ನೋದು ಹೀಗೆ ಮುಂದುವರೆದ್ರೆ ಯಾವುದೇ ಪಕ್ಷಕ್ಕಾದ್ರೂ ಕೂಡ ಬಹಳಷ್ಟು ತೊಂದರೆ ಆಗೋದು ಶತಸಿದ್ಧ, ಮಗಾಡೆ ಮುಳುಗುವಂತ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಲೋಕಸಭಾ ಚುನಾವಣೆ ಅಂದಾಗ ಕಳೆಸಲ ಕೂಡ ವಿಶೇಷವಾಗಿ ಗಮನ ಹಾಕುವಂತಹ ಕ್ಷೇತ್ರ ಯಾವುದು ಆಗಿತ್ತು ಅಂದರೆ ಅದು ಮಂಡ್ಯನೇ. ಸೊ ಚೈತ್ರಗೌಡ್ರೆ, ನೀವು ತಿಳಿಸ್ಬೇಕು, 4 ದಿವಸ ಪುಟ್ಟರಾಜ್ ಅವ್ರ ಕ್ಯಾಂಡಿಡೇಟು ಅಂತಾರೆ, ಇನ್ನೊಂದು 4 ದಿವಸ ನಿಖಿಲ್ ಕುಮಾರಸ್ವಾಮಿ ಅಂತಾರೆ, ಇನ್ನೊಂದು 4 ದಿವಸ ಇಲ್ಲ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರೇ ಕಣದಲ್ಲೇ ಅಂತ. ಇದೆಲ್ಲದರ ನಡುವೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್. ಯಾಕೆ ಈ ಥರ ಚರ್ಚೆಗಳು ಗೊಂದಲಗಳು ಸೃಷ್ಟಿಯಾಗ್ತಿದೆ ಅಂತ ಅನ್ಸುತ್ತೆ? ಚೈತ್ರಗೌಡ್ರೆ ಕೇಳಿಸ್ತಾ ಇದೆಯಾ? ಎಲ್ಲಾ ಕ್ಷೇತ್ರಗಳಲ್ಲೂ ಹೇಗೆ ಕೇಳಿಸ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಹೇಗೆ ತುಂಬಾ ಜನ ಏನ್ ಆಕಾಂಕ್ಷಿಗಳಿದ್ದಾರೆ, ಅದೇ ರೀತಿ ನಮ್ಮ ಪಕ್ಷದಲ್ಲೂ ನಮ್ಮ ಬಿಜೆಪಿ JDS ಮೈತ್ರಿ ಪಕ್ಷದಲ್ಲಿ ಏನಂತಂದ್ರೆ ಈ ಒಂದು DC ತಮ್ಮಣ್ಣ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಆಮೇಲೆ ಸಾರಾ ಮಹೇಶ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಪುಟ್ಟರಾಜಣ್ಣ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಸೊ ಈ ರೀತಿ ಒಂದ್ 3-4 ಜನ ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ. ಆದ್ರೆ ಏನಂತಂದ್ರೆ ಜನಸಾಮಾನ್ಯರಲ್ಲಿ ಏನಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋದ ಬಾರಿ ಅನ್ಯಾಯ ಆಗಿದೆ ನಮ್ಮಿಂದ, ಹಾಗಾಗಿ ಮತ್ತೆ ನಮಗೆ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿಕೊಡಿ ಅಂತ ಅನ್ಕೊಂಡು ಜನ ಏನಂತ ನಮ್ಗೊಂದು ರಿಕ್ವೆಸ್ಟ್ ಇದ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಜನ ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಏನಂತಂದ್ರೆ ಕಾರ್ಯಕರ್ತರು ಇಲ್ಲ ಈ ಸತಿ ಕುಮಾರಣ್ಣ ಅವರೇನಂದ್ರೆ ನಮ್ಮ ಪಕ್ಷಕ್ಕೆ ಅಭ್ಯರ್ಥಿ ಆಗಿ ಬರ್ಬೇಕು ಅಂತ ಅನ್ಬಿಟ್ಟು ಈ ರೀತಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಅದು ಹೇಗಾಗತ್ತೆ ಅಂತ ಅನ್ಬಿಟ್ಟು ಪಕ್ಷದ ವರಿಷ್ಠಗಳು ಇದ್ರ ಬಗ್ಗೆ ಗಮನ ಹರಿಸಿ ಫೈನಲೈಸ್ ಮಾಡ್ತಾರೆ ಆದಷ್ಟು ಶೀಘ್ರದಲ್ಲಿ. ರೈಟ್. ಮಂಡ್ಯ ಕ್ಷೇತ್ರದಲ್ಲಿ ಯಾಕೆ ಈ ಗೊಂದಲ? ಏನಂದ್ರೆ ನೋಡಿ, ಕುತಂತ್ರ ರಾಜಕಾರಣ ಅಲ್ಲಿ ಕೂಡ ಇದೆ ನೋಡಿ. ಎಂತ ಕುತಂತ್ರನೂ ಇಲ್ಲ ಮಂಡ್ಯದಲ್ಲಿ. ಏನ್ ಕುತಂತ್ರ ಐತೆ? ಏನ್ ಕುತಂತ್ರ ಏನಿದೆ? ಹೇಳಿದ್ರೆ ಅರ್ಥ ಆಗ್ತಲ್ಲ ಸರ್. ನಾನು ಹೇಳ್ತೀನಿ, ಅಣ್ಣ, ನಾವು ಹೇಳ್ಬೇಕಲ್ಲ ಸರ್ ನಿಮ್ಗೆ. ಬೇರೆ ಅಂದ್ರೆ ವಾಸ್ತವಿಕ ಸಂಗತಿ ಹೇಳ್ತೀನಿ. ಅಲ್ಲ, ಇವರು DNA ಹೇಗಿದೆ ಅಂದ್ರೆ ಈಗ ರಿಕ್ವೆಸ್ಟ್ ಮಾಡ್ತಾರೆ ಅವರು, ಮೈತ್ರಿ ಹಾಗೆ ಕೂಗಾಡ್ತಾ ಇದ್ದಾರೆ, ಅವರೇ ಕೂಗಾಡ್ತಾ ಇದ್ದಾರೆ. ಹಾಗೆ ನಿಲ್ಲಿಸಬೇಕು. ಅಯ್ಯೋ ಇಷ್ಟು ಕುತಂತ್ರಿಗಳು ಕುತಂತ್ರಿ ಏನ್ ಹೇಳ್ತೀರಾ? ಮಾತಾಡ್ತೀರಾ, ಸುಳ್ಳು ಹೇಳ್ತೀರಾ? ಸರ್ ಕೇಳಿ ಒಂದು ನಿಮಿಷ, ದಯವಿಟ್ಟು ಕೇಳಿ, ಒಂದ್ 2 ನಿಮಿಷ ನೋಡೋಣ ಸರ್, ಅವ್ರ ಪಾಯಿಂಟ್ ಏನು ನೋಡೋಣ, ಆಮೇಲೆ ನಿಮ್ಮ ಎಕ್ಸ್ಪ್ಲನೇಷನ್ ತಗೊಂತೀನಿ. ಕುತಂತ್ರ ಹೇಗೆ ನಡ್ತಿದೆ ಅಂದ್ರೆ ಅಲ್ಲಿ ಒಬ್ಬ ಕಾರ್ಯಕರ್ತರು ಯಾರು, ಪುಟ್ಟರಾಜರು ಹಿರಿಯ ನಾಯಕರು ಆಯ್ತು. ಹೌದಾ, ಅಲ್ಲಿ ಲೋಕಲ್ ಸಮಸ್ಯೆ ಗೊತ್ತಿರೋರು, ಒಳ್ಳೆ ಪ್ರಬುದ್ಧ ನಾಯಕರು, ಅವ್ರ ಹೆಸರು ಮುಂದೆಲ್ಲೇ ಬರುತ್ತೆ. ಹೌದು. ಕೆಲವು ದಿನ ನಂತರ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಬೇಕಂತ ಹೇಳ್ಬಿಟ್ಟು ಕುತಂತ್ರ ಮಾಡ್ಬಿಟ್ಟು ಆ ಸಭೆಯಲ್ಲಿ ಜನ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕು ಅಂತೇಳಿ ಕೂಗಾಡಂಗ್ ಮಾಡ್ತಾರೆ. ಆಮೇಲೆ ಕುಮಾರಸ್ವಾಮಿ ಹೆಸರು ಬರ್ತಾರೆ ಅಂದ್ರೆ ಇವ್ರು ದೇವರ ಕುಟುಂಬ ರಾಜಕಾರಣ ಅಂದ್ರೆ ಕುಮಾರಸ್ವಾಮಿ ಅವ್ರು ಮಾಡೋ ಕುತಂತ್ರ ಯಾಕಂದ್ರೆ ಪುಟ್ಟರಾಜನ ಸೈಡ್ ಇಟ್ಬಿಟ್ರು. ಇವಾಗ ಮುನ್ನೆಲ್ಲಿರೋರು ಯಾರು? ಕೇವಲ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದಿಲ್ಲ. ಯಾಕಂದ್ರೆ ಇವತ್ತು ಆಪರೇಷನ್ ಇದೆ, ಪಾಪ ಅವ್ರಿಗೆ ಆಪರೇಷನ್ ಇದೆ, ಒಳ್ಳೇದಾಗ್ಲಿ. ಇವತ್ತು ಆಪರೇಷನ್ ಇದೆ, ದೇವ್ರು ಒಳ್ಳೇದು ಮಾಡ್ಲಿ, ಅವ್ರಿಗೆ ಗುಣಮುಖರಾಗಿ ಬರ್ಲಿ. ಆದ್ರೆ ಕುಮಾರಸ್ವಾಮಿ ನಿಲ್ಲಕ್ಕಾಗಲ್ಲ. ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗ್ತಾರೆ, ಬರ್ಕೊಡ್ತೀನಿ. ಕೊಟ್ರೆ ಸಪೋಸ್ ಇವ್ರೇನಾದ್ರು ಬಿಜೆಪಿ ಅವರು ಕೊಟ್ರೆ, ಇಲ್ಲ ಅಂದ್ರೆ ಅಲ್ಲಿದೆ, ಅಲ್ಲಿ ಕೂಡ ಅಮಿತ್ ಶಾ ಹೇಳ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಇವ್ರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ. ಅಲ್ಲಿ ಅಮಿತ್ ಶಾ ಹೇಳ್ತಾರೆ, ಮೈತ್ರಿಕೂಟ ಇವ್ರ ಪ್ರಕಾರ ಕಾಂಗ್ರೆಸ್ಸಿನ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ. ಇವ್ರ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ. ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಇವ್ರ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಡಮ್ಮಿ, ಕಾಂಗ್ರೆಸ್ ಗೆಲ್ಲಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಯಾಕೆಂದ್ರೆ ಕಾಂಗ್ರೆಸ್ ಅನ್ನ ಡಮ್ಮಿ ಅಂತ ನೀವು ವಾದ ಮಾಡಿದಿರಿ. ಭಾರತೀಯ ದೇವೇಗೌಡ ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ ಮಂಡ್ಯದಲ್ಲಿ.
ಅಂಬರೀಶ್ ಅವರು ಹೋಗ್ತಾರೆ, ದೇವೇಗೌಡರು ಮತ್ತು ಡೆಲ್ಲಿಗೆ ಹೋಗಿ ಬರ್ತಾರೆ. ಡೆಲ್ಲಿಗೆ ಹೋದಾಗ ಸಮಾಜವಾಗಿ 40 ಜನ ಆಡ್ತಾರೆ. ಆಯ್ತು, ಅಲ್ಲ, ನಿಮ್ಗೆ ಮಾತು ಪೂರ್ತಿ ಆಗಿಲ್ಲ. ಈಗ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಮನೆಗೆ 5 ರಾಮಾಚಾರ್ಯ ಅವರೇ, ಹೋಗ್ತಾರೆ. ಕೇಳಿ ಸರ್. ಅದ್ರಲ್ಲಿ ತಪ್ಪು? ತಪ್ಪೇನದು? ಆಯ್ತು ಆಯ್ತು. ಅದಕ್ಕೆ ಯಾಕೆ ನೀವು ತಪ್ಪು ಅನ್ಕೋತಾ ಇದ್ದೀರಿ? ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರೌಂಡ್ ರಿಪೋರ್ಟ್ ತೋರಿಸಿದಾರಂತೆ, ಸರ್ವೆ ತೋರಿಸಿದಾರಂತೆ, ಸುಮಲತಾ ಅದೆಲ್ಲ ಶಾಕ್ಡ್ ಒಂದು ಅಂತೆ. ವಿಷಯ ಏನು ಗೊತ್ತಾ ಮೇಡಮ್, ಎಲ್ಲ ಸ್ಪೆಕ್ಯುಲೇಷನ್ಸ್ ಏನು ಅಂತಂದ್ರೆ ಊಹಾಪೋಹಗಳು ಹರಿದಾಡ್ತಾ ಇದೆ. ನೋ ಡೌಟ್ ಸುಮಲತಾ ಅಂಬರೀಶ್ ಅವರು ಒಬ್ರು ಜನಪ್ರಿಯ ನಾಯಕರು, ಮಹಿಳಾ ಅವ್ರು ಮೋಸ ಮಾಡ್ತಿದ್ರಲ್ಲ. ಯಾರು ಮೋಸ ಮಾಡಿದ್ರು? ನೀವ್ ಯಾಕ್ರಿ ಹೇಳ್ತೀರಿ? ನೀವ್ ಹೇಳ್ತಾ ಇದ್ದೀರಲ್ಲ. ಈಗ ನಿಮ್ಮ ದೃಷ್ಟಿಯಲ್ಲಿ ಈಗ ನೀವೇನ್ ಹೇಳ್ತಾ ಇದ್ದೀರಾ? ನೀವು ಒಪ್ಕೊಳ್ತಾ ಇದ್ದೀರಾ? ನೀವು ಟಿಕೆಟ್ ಕೊಡಿ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ, ಅಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಅಲ್ಲಿ ಸೋತಾಗವ್ರೆ. ನಮ್ಮ ಏನು ಮೈತ್ರಿ NDA ಮೈತ್ರಿ ಏನಾಗಿದೆ ಭಯದಿಂದ ಯಾರು ಅಭ್ಯರ್ಥಿ ನಾವು ತೀರ್ಮಾನ ಮಾಡ್ಬೇಕು ಅಲ್ಲ ಮೇಡಮ್. ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ಬೇಕು ಅಂತ ನಾವು ತೀರ್ಮಾನ ಮಾಡ್ಬೇಕು. ಇವ್ರು ತೀರ್ಮಾನ ಮಾಡ್ತಾರೆ, ಯಾಕಂದ್ರೆ ಇವ್ರು ಸ್ವತಃ ಒಪ್ಕೋತಾವ್ರಲ್ಲ. ಅಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲ, ಫೈಟ್ ಹೊಡ್ತೀರಾ ಇಲ್ಲ ಮಂಡ್ಯದಲ್ಲಿ. ಅಲ್ಲ ಮಂಡ್ಯದಲ್ಲಿ ಫೈಟ್ ಬಿಗ್ ಫೈಟ್ ನಾವು ನಿರೀಕ್ಷೆ ಮಾಡ್ಬೋದಾ? ಅಂತ ಹೇಳಿದ್ಮೇಲೆ ಇಂಡಿಯನ್ ಬಿಗ್ ಸುಮಲತನ್ ಕೊಡ್ಬೇಕು, ಇಲ್ಲಾಂದ್ರೆ ಪುಟ್ಟರಾಜು ಕೊಡ್ಬೇಕು ಅಂದ್ರೆ ಮೈತ್ರಿಕೂಟ ಗೆಲ್ತದೆ. ತಮಾಷೆ ಏನಂದ್ರೆ ಮೈತ್ರಿಕೂಟದ ಯಾರೇ ತಮಾಷೆ ಏನಂದ್ರೆ ಕೊಡಿ ಅಂತಾರೆ, ಮತ್ತೆ ಇವರಿಬ್ರು ಮೈತ್ರಿಕೂಟ. ನೋಡಿ ಎಷ್ಟು ಸತ್ಯ, ಎಷ್ಟು ಸತ್ಯ ಬೇರೆ ಸೋಲನ್ನ ಈಗ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯವನಾಗಿ ನಾನು ಹೇಳ್ತೀನಿ, ಕಶ್ಯಪುರೆ ನಂಗೆ ಇನ್ನೊಂದು ಚಿಕ್ಕಬಳ್ಳಾಪುರ ಬಗ್ಗೆ ಕ್ಲಾರಿಟಿ. ಸುಳ್ಳು ಹೇಳೋದ್ರಿಂದ ಏನು ಆಗಲ್ಲ. ಟೈಮ್ ಆಯ್ತು, ನನಗೆ ಇನ್ನು 2 ಕ್ಷೇತ್ರ ಮಂಡ್ಯ ಬಗ್ಗೆ ಕ್ಲಾರಿಟಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಆಗೋಗಿದೆ, ಅಲ್ಲಿ ಯಾವ ನಾಯಕರು ಕೆಲಸ ಮಾಡಲ್ಲ, ಅಭ್ಯರ್ಥಿ ಇಲ್ಲ, ಯಾರು ಏ ಇಲ್ರಿ ಸರ್, ಇಲ್ಲ ಯಾರು ಹೇಳಿದ್ ನಿಮ್ಗೆ ಅಳ್ತಿಲ್ಲ ಅವರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ದೇಶದ್ರೋಹಿ ಪಕ್ಷ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಭಯೋತ್ಪಾದಕರ ಜೊತೆ ಸೇರ್ಕೊಂಡು ಭಾವನೆಗಳನ್ನ ಕೆರಸೋದು. ಇದು ಭಯೋತ್ಪಾದಕರ ಜೊತೆ ಸೇರ್ಕೊಂಡಾಗ ಇದೆಲ್ಲ ಟ್ಯಾಕ್ಟಿಕ್ಸ್. ಭಯೋತ್ಪಾದಕರ ಜೊತೆ ಸೇರ್ಕೊಂಡಾಗ ಭಯೋತ್ಪಾದಕರ ಫಂಡಲ್ಲಿ ಟಿಕೆಟ್ ಪಾರ್ಟಿ ಅಂತವ್ರಿಗೆ ಏನೇನೋ ಭಾವನೆಗಳನ್ನ ಕೆರಸಕ್ಕೆ ಹೋಗ್ತಾರೆ. ಇಲ್ಲಿ ಟಿಕೆಟ್ ಇನ್ನೂ ನಿರ್ಧಾರ ಆಗಿಲ್ಲ, ಅಧಿಕೃತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಧೂಳಿಪಟ 7 ಜನ ಕ್ಯಾಂಡಿಡೇಟ್ ಕಳೆದ ಬಾರಿ ವಿಧಾನಸಭೆ ಇಲ್ಲೇ ಒಪ್ಕೊಂಡ್ಬಿಟ್ರೆ ಡಿಪಾಸಿಟ್ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಪ್ರಬಲ ಅಭ್ಯರ್ಥಿ ಚಂದ್ರು ಬಂದ್ರೆ ಒಪ್ಕೊಂಡವ್ರೆ. ಅಲ್ಲಿ ಲೆಕ್ಕಕ್ಕಿಲ್ಲ, ಮೈತ್ರಿ ನಿಮ್ಮ ಪರವಾಗಿ ಇಬ್ಬರಲ್ಲೊಬ್ರು ಕೊಟ್ಟರೆ ಗೆಲ್ತಾರೆ. ಸರ್ ಮಂಡ್ಯ ಮುಗೀತು, ನನ್ನ ಕ್ಲಾರಿಟಿ ಸಿಕ್ತು. ನೀವೇ ಒಪ್ಕೊಂಡ್ರಲ್ಲ, ಅಲ್ಲಿ ಸುಮಲತಾ ಅಥವಾ ಪುಟ್ಟರಾಜು ಕೊಟ್ರೆ ಗೆಲ್ತಾರೆ. ಕಾಂಗ್ರೆಸ್ ಇಲ್ಲ ಅಂತ ಒಪ್ಕೊಂಡು ಡಮ್ಮಿ ಕ್ಯಾಂಡಿಡೇಟ್ ಅಂತ ಕೂತ್ಕೊಂಡ್ರೆ ಒಪ್ಕೊಂಡಾಯ್ತಲ್ಲ. ಈಗ ಈಗ ಇವ್ರಿಗೆ ಒಪ್ಕೊಂಡ್ರಲ್ಲ. ಮಂಡ್ಯದಲ್ಲಿ ಠೇವಣಿ ಕಳ್ಕೊಂಡಿರುವಂತ ಬಿಜೆಪಿ ಎಷ್ಟು ಆಕಾರ ನೋಡಿ ಕಳ್ಕತ್ತೀವೋ ಅಥವಾ ಠೇವಣಿ ಬರುತ್ತೋ ಜನ ತೀರ್ಮಾನ
ಮಂಡ್ಯ ಕ್ಷೇತ್ರದಲ್ಲಿ ಮೇಡಮ್ ನಮ್ಮ ಸ್ಟಾರ್ ಚಂದ್ರು 1.5 ತಿಂಗಳು 2 ತಿಂಗಳಿಂದ ಸುತ್ತಾಟ ನಡೆಸ್ತಿದ್ದಾರೆ. ಅವ್ರ ಹೆಸರು ಬಂದ ತಕ್ಷಣ ಕುಮಾರಸ್ವಾಮಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಉರಿ ಕಿತ್ಕೊಂಡ್ಬಿಟ್ಟಿದೆ. ಈಗ ಕುಮಾರಸ್ವಾಮಿ ಅವರ ಮಂಡ್ಯ ಮಗ, ಕುಮಾರಸ್ವಾಮಿ ಅವರ ಮಂಡ್ಯ ಮಗ, ನಮ್ಮ ಮಂಡ್ಯ ಮಗ ಚಂದ್ರ ಚಿಕ್ಕಬಳ್ಳಾಪುರ ನೋಡಿ, ನಿಮ್ ಎರಡೂ ಪಕ್ಷದಲ್ಲಿ ಕ್ಲಾರಿಟಿ ಸಿಗ್ದಿರೋದು ಒಂದೇ, ಚಿಕ್ಕಬಳ್ಳಾಪುರ ಕ್ಷೇತ್ರ ರಕ್ಷಾರಾಮಯ್ಯನ ಶಿವಶಂಕರ್ ರೆಡ್ಡಿನ. ಮೇಡಮ್ ರಾತ್ರಿ ಎಲ್ಲ ಡಿಸೈಡ್ ಆಗುತ್ತೆ, ರಕ್ಷಾರಾಮಯ್ಯ ಶಿವಶಂಕರ್ ರೆಡ್ಡಿನು ಅಂತ. ಇನ್ನೊಂದ್ 2 ಗಂಟೆ ಕಾದ್ರೆ ಎಲ್ಲ ನಾವು ಮಾಧ್ಯಮದ ಮುಂದೆ ಬರುತ್ತೆ. ಓಕೆ, ರಾಮಚಾರಿ ಅವ್ರನ್ನ ಕೇಳಬೇಕು. ಸಾರ್ವತ್ರಿಕ ಚುನಾವಣೆಯಲ್ಲಿ ಇದೇ ಕಾನ್ಫಿಡೆನ್ಸ್ ಇತ್ತು ನಿಮಗೆ, ಬಟ್ ರಿಸಲ್ಟ್ ಬೇರೆ ತರ ಬಂತು. ಕಾನ್ಫಿಡೆನ್ಸ್ ಎಲ್ಲಾ ಟೈಮಲ್ಲೂ ಇರ್ತದೆ. ಅಲ್ಲಿ ಆಗಿರುವಂತದ್ದು ಏನು ಅಂತಂದ್ರೆ, 2 ನಮ್ಮ ಕಡೆಯಿಂದ ನಡೆದಂತ ಒಂದು ತಪ್ಪು, ಏನು ಮೀಸಲಾತಿಗೆ ಕೈ ಹಾಕಬಾರ್ದಾಗಿತ್ತು. 2ನೇದು ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ರು ವಿರೋಧ ಪಕ್ಷದವರು. ಜೊತೆಗೆ ಜನರನ್ನ ದಿಕ್ಕು ತಪ್ಪಿಸ್ಬಿಟ್ರು. ನಿಮ್ಗೆ ದುಡ್ಡು ಬಂತು 5,000 ನಾಳೆ ಬೆಳಗ್ಗೆ ನೋಡಿ ನಮ್ಮಿಬ್ರು ಸೇನೆ ಇತ್ತಾಗ ಎಲೆಕ್ಷನ್ ಆದಾಗ ಜನಕ್ಕೆ ಭ್ರಮೆ ಆಗ್ಬಿಡ್ತು. ತಕ್ಷಣ ಇದು ಹೊಸ ಪ್ರಯೋಗ. ಈಗ ಜನ ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ಓಹೋ, ನೀವೇನ್ ಗ್ಯಾರಂಟಿ ಏನೇ ಮಾಡಿದ್ರು ಎಲ್ಲ ಸರ್ವೆಗಳು ನೋಡ್ತಾ ಇದ್ದೀರಾ. ಎಲ್ಲ ನಮ್ಮ ನಮ್ಮನ್ನ ವಿರೋಧ ಮಾಡುವಂತ ಸಮೀಕ್ಷೆಯ ಸಂಸ್ಥೆಗಳು ಕೂಡ 25 ತೋರಿಸ್ತವ್ರೆ, 24 ತೋರಿಸ್ತವ್ರೆ. ನಮ್ಮನ್ನ ವಿರೋಧ ಮಾಡುವಂತ ಏನು ಸಮೀಕ್ಷಾ ಸಂಸ್ಥೆಗಳಿದೆ, ಅದೆಲ್ಲ ಬಿಡ್ರಿ. ನೀವು ಭಯೋತ್ಪಾದಕರ ದುಡ್ಡಲ್ಲಿ ಭಯೋತ್ಪಾದಕರ ಕೈಯಲ್ಲಿ ಪ್ರಚಾರ ಮಾಡಿಸುವಂತ ಪಾರ್ಟಿ ಅಂತ ಜನಕ್ಕೆ ಗೊತ್ತಾಗಿದೆ. ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿನೂ ಗೆಲ್ಲಲ್ಲ, ಇನ್ನು ಕಾಂಗ್ರೆಸ್ ಅಲ್ಲಿ ಲೆಕ್ಕಕ್ಕೆ ಇಲ್ಲ, ಮಂಡ್ಯದಲ್ಲಿ ಅಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಏನಿದ್ರು ಮೈತ್ರಿ. ಚಿಕ್ಕಬಳ್ಳಾಪುರ ಕೂಡ ಅಲ್ಲೂ ಕೂಡ ಮೈತ್ರಿ ಏನು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿನೇ ಗೆಲ್ಲುವಂತದ್ದು. ಜೆಡಿಎಸ್ ಬಿಜೆಪಿ ನಡುವೆ ಅತ್ಯಂತ ಉತ್ಸಾಹವಾದ ರೈಟ್ ಚೈತ್ರ ಅವರೇ, ಈಗ ನೋಡಿ ಹೆಂಗಾಗಿದೆ ಅಂದ್ರೆ, ಮೈತ್ರಿ ಇಲ್ಲದ ಪಕ್ಷದಲ್ಲೇ ಅಸಮಾಧಾನ ಇಷ್ಟರ ಮಟ್ಟಿಗೆ ಭಿನ್ನಮತ ಅನ್ನೋದಿರುತ್ತೆ. ಅಂದ್ರೆ ಈಗ ಮೈತ್ರಿ ಜೊತೆ ನೀವು ಕಾಂಟೆಸ್ಟ್ ಮಾಡ್ತಿರೋದ್ರಿಂದಾಗಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬರೋ ಗೊಂದಲವನ್ನ ನಿಭಾಯಿಸಿಕೊಂಡು ಲೋಕಸಭೆನ ನೀವು ಕಾಂಟೆಸ್ಟ್ ಮಾಡ್ತೀರಿ ವಿಶ್ವಾಸದಿಂದ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ. ಯಾಕಂದ್ರೆ ನಮ್ಮಲ್ಲೇನು ಆ ರೀತಿ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ನನ್ಗೇನ್ ಅನಿಸ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ 3 ಅಭ್ಯರ್ಥಿಗಳನ್ನ ನಾವೇನು ಇವಾಗ ಅವ್ರ ಏನ್ ಆಕಾಂಕ್ಷಿಗಳಿದ್ದಾರೆ ಅವರಾಗ್ಲಿ, ನಮ್ಮ ಧೀರ ಮಹಿಳೆ ಸುಮಲತಾ ಅವರಾಗ್ಲಿ, ಅವ್ರೇನಂತಂದ್ರೆ ಅವ್ರು ಲಾಸ್ಟ್ ಟೈಮ್ ಪಕ್ಷೇತರವಾಗಿ ಗೆದ್ದಿರುವಂತ ಅವರು ಯಾವ್ದೇ ಒಂದು ಪಕ್ಷದ ಒಂದು ಸಹಕಾರ ತಗೊಂಡ್ ಗೆದ್ದಿರುವಂತವ್ರಲ್ಲ. ಆದ್ರೂ ಕೂಡ ಅವ್ರ ಏನಂತಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ರೆ ಅವರು ಕಂಟೆಸ್ಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ಮೈತ್ರಿ ಏನಿದೆ ಇದಕ್ಕೆ ಅವ್ರು ಸಪೋರ್ಟ್ ಮಾಡ್ತೀವಿ ಅನ್ನೋದೇ ಒಂದು ವಿಚಾರದಲ್ಲಿ ಅವ್ರು ಹೇಳಿದಾರೆ ಈಗ ಆಲ್ರೆಡಿ. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ಏನು ನಮ್ಮ 3 ಜನ ಏನು ಆಕಾಂಕ್ಷಿಗಳಿದ್ದಾರೆ ಅದ್ರಲ್ಲಿ ಯಾರನ್ನ ಒಬ್ರನ್ನ ಫೈನಲ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳುವಂತದ್ದಿಲ್ಲ. ಇದು ನಮ್ಮ ಏನು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಅದೇನು ವಿಚಾರ ಅಲ್ಲ. ಯಾಕೆಂದ್ರೆ ಹಾಗಾಗಿ ತಲೆ ಕೆಡ್ಸ್ಕೊಳ್ಳುವಂತ ವಿಚಾರ ಏನೂ ಇಲ್ಲ. ನಮ್ಮ ಮೈತ್ರಿಯಲ್ಲಿ ಗೊಂದಲಗಳು ಕೂಡ ಇಲ್ಲ. ರೈಟ್ ಥ್ಯಾಂಕ್ ಯು ರುದ್ರಯ್ಯ ಅವರೇ, ರಾಮಚಾರಿ ಅವರೇ, ಹಾಗೇನೇ ನಂದನ್ ಕಶ್ಯಪ್ ಅವರು, ಚೈತ್ರಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಒಟ್ಟಾರೆ ಟಿಕೆಟ್ನ ಫೈಟ್ ಅಂತೂ ಮುಂದುವರೆದಿದೆ. ಕಾರಣ ಕಾಂಗ್ರೆಸ್ ಆಕಾಂಕ್ಷಿಗಳ ಹುಡುಕಾಟದಲ್ಲಿತ್ತು, ಅಭ್ಯರ್ಥಿಗಳ ಹುಡುಕಾಟದಲ್ಲಿತ್ತು, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು. ಆದರೂ ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದೆ. ಇನ್ನೆರಡು ದಿವಸ ಕಾಯ್ದರೆ ಆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಬಟ್ ಒಳಬೇಗುದಿ ಭಿನ್ನಮತ ಅನ್ನೋದು ಮುಂದುವರೆದ್ರೆ ಕಾಂಗ್ರೆಸ್ಗೂ ಅದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. BJP ಅಂದ ಸಂದರ್ಭದಲ್ಲಿ ಮೈತ್ರಿಯ ಮೂಲಕ ಈ ಬಾರಿಯ JDS ಜೊತೆಗಿನ ಮೈತ್ರಿಯ ಮೂಲಕ ಚುನಾವಣೆಯನ್ನು ಎದುರಿಸ್ತಾ ಇದೆ. ಈಗಾಗಲೇ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಎದುರಿಗಿರೋದ್ರಿಂದಾಗಿ ಈ ಸಲ ಮೈತ್ರಿಯ ಜೊತೆ ಪಕ್ಷವನ್ನು ಹೇಗೆ ಮುನ್ನಡೆಸುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಕಾಂಟೆಸ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಈ ಬಾರಿ ಟಿಕೆಟ್ ಫೈಟ್ಗಿಂತ ಹೆಚ್ಚಾಗಿ BSY ಕುಟುಂಬದ ವಿರುದ್ಧ ಇರುವಂತಹ ಫೈಟ್ ಜಾಸ್ತಿ ಆಗಿದೆ. ಇದನ್ನ ಶಮನ ಮಾಡಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಎರಡೂ ಪಕ್ಷಗಳು, ಒಟ್ಟಾರೆ 3 ಪಕ್ಷಗಳು ಚುನಾವಣೆಯನ್ನು ಹೇಗೆ ಎದುರಿಸುತ್ತೆ, ಅಂತಿಮವಾಗಿ ಮತದಾರರ ಕೈಲಿರುವಂಥದ್ದು. ಮತದಾರರು ನಿಮ್ಮ ಕ್ಷೇತ್ರವನ್ನು, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಅಭಿವೃದ್ಧಿಗೆ ಯಾವ ನಾಯಕ ಸಹಕಾರವನ್ನು ನೀಡ್ತಾನೆ, ನಿಮ್ಮ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೆ ಅಂಥವರಿಗೆ ಮತವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.